गुड मॉर्निंग सर। गुड मॉर्निंग। रेडी ना क्लास के? यस सर। ಬೋರ್ ಹೊಡಿಸ್ಕೊಳಕ್ಕೆ ಎಷ್ಟು ಜನ ಇದ್ದೀರಾ? 6 members 6 ಜನ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಲಾಸ್ಟ್ ಲೆಕ್ಚರ್ನಲ್ಲಿ ನಾವು ಸಂಸ್ಕೃತಾನುಕರಣ ಅನ್ನೋದ್ರ ಬಗ್ಗೆ ಅದರ ಸೈದ್ಧಾಂತಿಕವಾಗಿ ಅದನ್ನು ಹೇಗೆ ಚಿಂತಿಸ್ಬೋದು, ಸಮಾಜಶಾಸ್ತ್ರೀಯವಾಗಿ ಹೇಗೆ ಚಿಂತಿಸ್ಬೋದು ಅನ್ನೋದ್ರ ಕಡೆಗೆ ಗಮನವನ್ನ ಹರಿಸಿದ್ವಿ. ಜಸ್ಟ್ ರೀಕ್ಯಾಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು. ಬೇಸಿಕಲಿ ಈ ಸಂಸ್ಕೃತಾನುಕರಣಕ್ಕೆ 2 ಆಯಾಮಗಳಿದೆ ಅನ್ನೋದನ್ನ ಗುರುತಿಸಿದ್ವಿ. ಮೊದಲನೇದು ಯಾವುದು, ಒಂದು ಪಾವಿತ್ರ್ಯತೆ ಅಥವಾ ಧಾರ್ಮಿಕ ವಿಧಿವಿಧಾನಗಳ ಒಂದು ಆಯಾಮ ಇರೋದನ್ನ ನಾವು ನೋಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ಕೆಳಜಾತಿಗಳವರು ಮೇಲ್ಜಾತಿಗಳವರ ಧಾರ್ಮಿಕ ವಿಧಿವಿಧಾನಗಳನ್ನ ಅಥವಾ ಧಾರ್ಮಿಕ ಕಟ್ಟಳೆಗಳನ್ನ ಅವರು ಅನುಸರಿಸೋದನ್ನ ನಾವು ಅನುಕರಣೆ ಮಾಡೋದನ್ನ ನಾವು ನೋಡ್ತೀವಿ. ಅದು ಮೊದಲನೇದಾಗಿ ನಾವು ನೋಡುವಂತಹದ್ದು. ಪ್ಲಸ್ ಅವರ ನಂಬಿಕೆಗಳನ್ನ ಕೂಡ ಇದು ಮಾಡ್ಕೊಳ್ಳುವಂತಹದ್ದು. ಅದರ ಜೊತೆಗೆ ಧಾರ್ಮಿಕವಾಗಿ ವಿಧಿಸಲ್ಪಟ್ಟಿರುವಂತಹ ಕೆಲವು ಸಾಮಾಜಿಕ ಆಚರಣೆಗಳು, ಉದಾಹರಣೆಗೆ ಮಾಂಸಾಹಾರವನ್ನು ತ್ಯಜಿಸುವಂತಹದ್ದು, ಮದ್ಯಪಾನ ಬಿಡೋದು, ಇದ್ರ ಕಡೆಗೆ ಗಮನ ಹರಿಸಿದ್ದನ್ನ ನಾವು ನೋಡ್ತೀವಿ. ಅದಲ್ಲದೆ ಅದಕ್ಕೊಂದು ಲೌಕಿಕ ಆಯಾಮ ಕೂಡ ಇತ್ತು ಅನ್ನೋದನ್ನ ಕಾಣ್ತೀವಿ ನಾವು. ಏನು ಲೌಕಿಕ ಆಯಾಮ ಅಂತ ಹೇಳಿದ್ರೆ, ಸೊ ನಾನು ನಿಮಗೆ ಕಳೆದ ಉಪನ್ಯಾಸದಲ್ಲಿ ನಾನು ಕೊಟ್ಟಂತಹ ಇದನ್ನ ಏನು ಉದಾಹರಣೆಗಳನ್ನ ನೆನಪಿಸ್ಕೊಳ್ಳಿ ನೀವು. ಇದನ್ನ ಏನು ಕುದುರೆಯಿಂದ ಸವಾರಿ ಮಾಡುವಂತಹದ್ದು ಅಥವಾ ಎಲೆ ಅಡಿಕೆ ಹಾಕುವಂತಹದ್ದು. ಉತ್ತರ ಪ್ರದೇಶದ ಕೆಲವು ಪ್ರದೇಶಗಳಲ್ಲಿ ಕೆಳಜಾತಿಗಳವರು ಎಲೆ ಅಡಿಕೆಯನ್ನು ಕೂಡ ಹಾಕೋ ಹಂಗಿರ್ಲಿಲ್ಲ ಅವ್ರ ಮುಂದೆ. ಅಥವಾ ಚಿನ್ನದ ಆಭರಣಗಳನ್ನ ಬಳಸುವಂತಹದ್ದು. ಕೆಲವು ಸಂದರ್ಭಗಳಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ RCC ಮನೆಗಳನ್ನ ಕಟ್ಟುವಂತಹದ್ದು. ಮತ್ತೆ ಕಾನ್ಸ್ಪಿಕ್ಯೂಯಸ್ ಕನ್ಸಂಪ್ಷನ್ ಅಂತ ಹೇಳ್ತೀವಲ್ಲ ನಾವು, ಈ ಅನುಭೋಗದಲ್ಲಿ ತುಂಬಾ ಪ್ರಾಮಿನೆಂಟ್ ಆಗಿ ಕಾಣುವಂತಹ ಅನುಭೋಗ ಮಾಡುವಂತಹದ್ದು, ತನ್ನ ಶ್ರೀಮಂತಿಕೆಯನ್ನ ಪ್ರದರ್ಶನ ಮಾಡುವಂತಹದ್ದು, ಇದೆಲ್ಲವನ್ನೂ ಕೂಡ ನಾವು ಕಾಮನ್ ಆಗಿ ನಾವು ನೋಡ್ತೀವಿ ನಾವು. ಬಟ್ ಅದಷ್ಟೇ ಅಲ್ಲ, ಶ್ರೀನಿವಾಸ್ ಅವರ ಈ ಸಂಸ್ಕೃತಾನುಕರಣ ಪರಿಕಲ್ಪನೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇದನ್ನ ಏನೋ ಡೈಮೆನ್ಷನ್ ಇರೋದು ಯಾವುದು ಅಂತ ಹೇಳಿದ್ರೆ ಆರ್ಥಿಕ ಮತ್ತು ರಾಜಕೀಯ ಪ್ರಾಬಲ್ಯತೆ. ಏಕೆ ಅಂತ ಹೇಳಿದ್ರೆ, ಶ್ರೀನಿವಾಸ್ ಏನ್ ಹೇಳಿದ್ರು ಪ್ರಾರಂಭದಲ್ಲಿ, ಸ್ಥಳೀಯ ಬ್ರಾಹ್ಮಣರನ್ನ ಯಾರು ವರ್ಣ ವ್ಯವಸ್ಥೆಯಲ್ಲಿ, ಜಾತಿ ವ್ಯವಸ್ಥೆಯಲ್ಲಿ ಅತ್ಯಂತ ಮೇಲ್ಮಟ್ಟದಲ್ಲಿದ್ದಾರೆ ಅಂತ ಗುರುತಿಸ್ಕೊಂಡಿದ್ದಾರೋ ಅಂತಹ ಬ್ರಾಹ್ಮಣರನ್ನ ಅನುಕರಣೆ ಮಾಡ್ತಾರೆ ಅನ್ನೋದನ್ನ ಪ್ರಾರಂಭದಲ್ಲಿ ಶ್ರೀನಿವಾಸು ತಮ್ಮ ಪೂರ್ವಜ್ಞ ಅಧ್ಯಯನದಲ್ಲಿ ಕಂಡುಕೊಂಡ್ರು. ಆದರೆ ತದನಂತರದ ಅಧ್ಯಯನಗಳು ನಮ್ಗೆ ಏನ್ ತೋರಿಸ್ಕೊಳ್ತು ಅಂತ ಹೇಳಿದ್ರೆ, ಅದು ಬ್ರಾಹ್ಮಣರೇ ಆಗ್ಬೇಕಾಗಿಲ್ಲ, ಸ್ಥಳೀಯವಾಗಿ ಡಾಮಿನೆಂಟ್ ಕಾಸ್ಟ್ ಆಗುವಂತದ್ದಾಗ್ಬೋದು. ಅದು ಜಾಟ್ಸ್ ಆಗಬಹುದು, ಅಥವಾ ಕ್ಷತ್ರಿಯರಾಗಬಹುದು, ಯಾದವರಾಗಬಹುದು, ಯಾರು ಬೇಕಾದ್ರೂ ಆಗಬಹುದು. ಅದನ್ನ ನಾವು ನೋಡಿದ್ವಿ ನಾವು. ಸೊ ಬೇಸಿಕಲಿ ನಾವೇನ್ ನೋಡ್ತೀವಿ ನಾವು, ಸಂಸ್ಕೃತಾನುಕರಣ ಅನ್ನುವಂತಹದ್ದು ಜಾತಿ ವ್ಯವಸ್ಥೆಯ ಒಳಗಡೆ ಚಲನೆಯನ್ನ ಸೂಚಿಸುವಂತಹದ್ದು ಅನ್ನೋದು ನಮ್ಗೆ ಗೊತ್ತಾಯ್ತು ನಮ್ಗೆ. ಸೊ ಈ ಚಲನೆ ಯಾತಕ್ಕೋಸ್ಕರ ನಡೆಯುತ್ತೆ? ಹೆಚ್ಚಿನ ಸ್ಥಾನವನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಮತ್ತು ಹೆಚ್ಚಿನ ಅಂತಸ್ತನ ಪಡೆದುಕೊಳ್ಳೋದಕ್ಕೋಸ್ಕರ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಇದೆಲ್ಲದರಲ್ಲೂ ಕೂಡ ಈ ಸಂಸ್ಕೃತಾನುಕರಣ ಅನ್ನುವಂತಹದ್ದು ವೈಯಕ್ತಿಕ ಮಟ್ಟದಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ ಅಲ್ಲ, ಬದಲಿಗೆ ಇದೊಂದು ಗ್ರೂಪ್ ಆಕ್ಟಿವಿಟಿ. ಇಡೀ ಕಾಸ್ಟ್ ಅಥವಾ ಯೂಶಲಿ ಕಾಸ್ಟ್ ಅಲ್ಲ, ಕರೆಕ್ಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಸಬ್ ಕಾಸ್ಟ್ ಆ ಒಂದು ಪ್ರಯತ್ನವನ್ನ ಪಡ್ತಾ ಇತ್ತು ಅನ್ನೋದನ್ನ ನಾವು ನೋಡ್ತೀವಿ ನಾವು. ಇನ್ನ ಮುಂದುವರೆದುಕೊಂಡು ಹೋಗ್ಬೇಕು ಅಂದ್ರೆ, ಯಾಕೆ ನಾನು ಸಂಸ್ಕೃತಾನುಕರಣ ಕಂಟಿನ್ಯೂ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಸಂಸ್ಕೃತಾನುಕರಣ ಮತ್ತು ಪಾಶ್ಚಿಮಾತ್ಯೀಕರಣ ಜೊತೆನಲ್ಲೇ ಹೋಗುತ್ತೆ. ಹಾಗಾಗಿ ಸೊ ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀನಿ. ಮತ್ತು ಇವತ್ತು ಕೂಡ ನಾನು ಹೆಚ್ಚು ಕಾನ್ಸೆಪ್ಚುಯಲ್ ಆಗೇನೆ ವಿಶ್ಲೇಷಣೆ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀನಿ ನಾನು. ಸೊ ನಾವಿಷ್ಟು ಕಲ್ತ್ಕೊಂಡಿದ್ರದ್ದು ಮುಂದುವರೆದುಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ, ಬೇಸಿಕಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸಂಸ್ಕೃತಾನುಕರಣ ಇವತ್ತಿನ ದಿನ ಕೆಲವರು ಏನಾಗಿದ್ದಾರೆ, ಕೆಳಸ್ಥಾನದಲ್ಲಿದ್ದಾರೆ. ಅಂದ್ರೆ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಕೆಲವರು ಕೆಳ ಅಂತಸ್ತಿನಲ್ಲಿದ್ದಾರೆ ಮತ್ತು ಕೆಳಗಿನ ಸಾಮಾಜಿಕ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಆದರೆ ತಮ್ಮ ಪ್ರಜ್ಞಾಪೂರ್ವಕ ಪ್ರಯತ್ನದಿಂದ, ಗುಂಪಿನ ಮಟ್ಟದಲ್ಲಿ ನಡೆದಂತಹ ಪ್ರಜ್ಞಾಪೂರ್ವಕ ಪ್ರಯತ್ನದಿಂದ ಏನ್ ಮಾಡಿದ್ರು, ಅವರು ತಮ್ಮ ಸಾಮಾಜಿಕ ಸ್ಥಿತಿಯನ್ನ, ಸಾಮಾಜಿಕ ಅಂತಸ್ತನ್ನ ಬದಲಾಯಿಸ್ಕೊಳ್ಳೋದ್ರಲ್ಲಿ ಅಟ್ಲೀಸ್ಟ್ ಕೆಲವರಾದ್ರೂ ಕೂಡ ಏನಾದ್ರು ಸಫಲರಾದ್ರು. ಎಲ್ಲರೂ ಕೂಡ ಸಕ್ಸಸ್ಫುಲ್ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ. ಇದನ್ನ ನಾವು ಮೊನ್ನೆ ಕ್ಲಾಸ್ನಲ್ಲೇ ನೋಡಿದ್ವಿ ನಾವು. ಸೊ ಮೊನ್ನೆ ಕ್ಲಾಸ್ ಅಂದ್ರೆ ಹಿಂದಿನ ಕ್ಲಾಸ್ನಲ್ಲಿ. ಸೊ ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಅಂಶವನ್ನ ನಾವು ನೋಡ್ಕೊಂಡಾಗ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ,
ಸಹಜವಾಗಿ ನಾವೇನ್ ನೋಡ್ತೀವಿ, ನಾವು ಯಾರು ಸಮಾಜದಲ್ಲಿ ಗಣ್ಯರು ಅಂತ ಅನ್ನಿಸ್ಕೊಂಡಿರ್ತಾರೆ ಅವರ ಪರಿಚಲನೆ ಆಗ್ತಿರೋದನ್ನ ನಾವು ನೋಡ್ತೀವಿ. ನಾವು ಸರ್ಕ್ಯುಲೇಷನ್ ಆಫ್ ಇಲೈಟ್ಸ್ ಅನ್ನುವಂತಹದ್ದು ನಡೀತಾನೆ ಇರುತ್ತೆ. ಸೊ ಯಾವ ಕಾಲಘಟ್ಟದಲ್ಲಿ ಬ್ರಾಹ್ಮಣರು ಅತ್ಯಂತ ಹೆಚ್ಚಿನ ಸ್ಥಾನವನ್ನ ಮಾನವನ್ನ ಹೊಂದಿದ್ರು ಅಂತಹ ಸಂದರ್ಭದಲ್ಲಿ ಬ್ರಾಹ್ಮಣರನ್ನ ಅನುಕರಣೆ ಮಾಡ್ತಿದ್ರು. ತದನಂತರದಲ್ಲಿ ನಾವೇನ್ ನೋಡ್ತೀವಿ ನಾವು, ಅಥವಾ ಮತ್ತೊಂದು ಕಾಲಘಟ್ಟದಲ್ಲಿ ನಾವೇನ್ ನೋಡ್ತೀವಿ ನಾವು, ಕ್ಷತ್ರಿಯರನ್ನಿರಬಹುದು ಅಥವಾ ಬೇರೆ ಇನ್ಯಾವುದೇ ಒಂದು ಜಾತಿಯ ಗುಂಪನ್ನ ಮಾಡ್ತಾ ಇರಬಹುದು ಅಂತ ನಾವು ನೋಡ್ತೀವಿ. ಸೊ ಸರ್ಕ್ಯುಲೇಷನ್ ಆಫ್ ಇಲೈಟ್ಸ್ ಅಂದ್ರೆ ಏನು? ನೀವು ಇವನನ್ನ ನೆನಪಿಸ್ಕೊಳ್ಳಿ, ನೀವು ಪೆರೆತೋ ಓದಿದಿರ, ನೀವು ಸೆಕೆಂಡ್ ಸೆಮಿಸ್ಟರ್ ನಲ್ಲಿ ಅನ್ಸುತ್ತೆ ನಾನು ನೆನಪಿರೋ ಹಾಗೆ. ಸೊ ಪೆರೆತೋ ಏನ್ ಹೇಳ್ತಾನೆ, ಒಂದು ಗುಂಪಿನಲ್ಲಿ ಪ್ರಾಬಲ್ಯತೆಯನ್ನು ಪಡೆದಿರುವಂತಹ ಜನರು ಏನಾಗ್ತಾ ಇರ್ತಾರೆ, ಮೇಲಕ್ಕೆ ಏರ್ತಾ ಇರ್ತಾರೆ, ಕೆಳಗೆ ಬೀಳ್ತಾ ಇರ್ತಾರೆ. ಸೊ ಒಂದು ಸಾಮಾಜಿಕ ಗುಂಪು, ಒಂದು ಸಮಾಜದಲ್ಲಿ ಕಂಡುಬರುವಂತಹ ಪ್ರಬಲವಾದಂತಹ ಗುಂಪು ನಿರಂತರವಾಗಿ ತನ್ನ ಪ್ರಾಬಲ್ಯತೆಯನ್ನ, ತನ್ನ ಅಧಿಕಾರವನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಬದಲಿಗೆ ಅದು ನಿರಂತರವಾಗಿ ಬದಲಾವಣೆ ಆಗ್ತಾನೆ ಇರುತ್ತೆ, ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ, ಚಕ್ರ ತರ. ಸೊ ಇವತ್ತು ಕೆಳಗಿರೋರು ನಾಳೆ ಮೇಲಿರ್ಬೋದು, ನಾಳೆ ಮೇಲಿರೋರು ಆಚೆ ನಾಳಿದ್ದು ಕೆಳಗೆ ಬರಬಹುದು ಅನ್ನೋದನ್ನ ನೋಡ್ತೀವಿ ನಾವು. ಸೊ ಈ ರೈಸ್ ಅಂಡ್ ಫಾಲ್ ಆಫ್ ಪವರ್ ಇದೆಯಲ್ಲ, ಇದು ಯಾವುದರ ಮೂಲಕ ಆಗತ್ತೆ? ಇದು ಬೇಸಿಕಲಿ ಒಂದು ಸಂಘರ್ಷದ ಮೂಲಕ ಆಗಬಹುದು, ಮತ್ತೊಂದು ರಾಜಕೀಯ ತಂತ್ರಗಾರಿಕೆಯಿಂದ ಆಗಬಹುದು. ಸೊ ಈ ಹಿನ್ನೆಲೆಯಲ್ಲಿ ನಾವು ಏನೋ ಪಾಶ್ಚಿಮಾತ್ಯೀಕರಣವನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಪಾಶ್ಚಿಮಾತ್ಯೀಕರಣ ಅನ್ನುವಂತಹದ್ದು ಸಂಸ್ಕೃತಾನುಕರಣದಷ್ಟು ಸಂಕೀರ್ಣವಾದಂತಹ ಒಂದು ಪರಿಕಲ್ಪನೆ ಅಲ್ಲ. ಇದನ್ನ ಫಸ್ಟ್ ನಾವು ಗುರುತಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ, ಇದು ನೇರವಾಗಿ ತೀರಾ ಇತ್ತೀಚೆಗೆ ಭಾರತದಲ್ಲಿ ಕಂಡು ಬಂದಂತಹ ಒಂದು ಸಾಮಾಜಿಕ ಬದಲಾವಣೆಯ ಪ್ರಕ್ರಿಯೆಯನ್ನ ಸೂಚಿಸುತ್ತೆ. ಸೊ ಶ್ರೀನಿವಾಸ್ ಅವರೇನೆ ಅದರ ಡೆಫಿನೇಷನ್ ಕೊಡಬೇಕಾದ್ರೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸರಿಸುಮಾರು ಬ್ರಿಟಿಷರು ಭಾರತವನ್ನ 150 ವರ್ಷಗಳ ಕಾಲ ಆಳಿದ್ರು. ಈ ಆಳ್ವಿಕೆಯ ಪರಿಣಾಮದಿಂದಾಗಿ ಭಾರತೀಯ ಸಮಾಜದಲ್ಲಿ ಮತ್ತು ಸಂಸ್ಕೃತಿಯಲ್ಲಿ ಉಂಟಾಗಿರುವಂತಹ ಬದಲಾವಣೆಗಳನ್ನ ಸೂಚಿಸೋದಿಕ್ಕೆ ಪಾಶ್ಚಿಮಾತ್ಯೀಕರಣ ಅನ್ನುವಂತಹ ಪರಿಕಲ್ಪನೆಯನ್ನ ಬಳಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ರಿಪೀಟ್ ಮಾಡ್ತೀನಿ ನಾನು. ಸರಿಸುಮಾರು ನಿಮಗೆ ಗೊತ್ತಿರೋ ಹಾಗೆ ಬ್ರಿಟಿಷರ್ ಏನ್ ಮಾಡಿದ್ರು, ಒಂದು 150-160 ವರ್ಷ ನಮ್ಮನ ಮೇಲೆ ಆಳ್ವಿಕೆಯನ್ನ ನಡೆಸಿದ್ರು. 1850ರಿಂದ ಅಂತ ನಾವು 1857ರಲ್ಲಿ ಮೊದಲನೇ ಪ್ರಯತ್ನವಿತ್ತು ಸ್ವಾತಂತ್ರ್ಯರಾಗಬೇಕು ಅಂತ. ಬಟ್ ಅದಕ್ಕೂ ಮುಂಚೆ ನಾವೇನ್ ಮಾಡಬೇಕು, ನಾವು ಅಟ್ಲೀಸ್ಟ್ 50 ವರ್ಷ ಹೋಗ್ಬೇಕು ನಾವು. ಯಾಕೆ ಅಂತ ಹೇಳಿದ್ರೆ, ಈಸ್ಟ್ ಇಂಡಿಯಾ ಕಂಪನಿ ಕಲ್ಕತ್ತಾದಲ್ಲಿ ತನ್ನ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಲಿಕ್ಕೆ ಪ್ರಾರಂಭಿಸಿದ್ದು 19ನೇ ಶತಮಾನದ ಪ್ರಾರಂಭದಲ್ಲಿ. ಅವಾಗಿಂದ 1947ರ ತನಕ ಅಂತ ಇಟ್ಕೊಳ್ಳಿ. ಬಟ್ ಆಕ್ಚುಲಿ ಆಮೇಲೆ ಕಂಟಿನ್ಯೂ ಆಗುತ್ತೆ, ದಟ್ಸ್ ಎ ಡಿಫರೆಂಟ್ ಥಿಂಗ್. ಬಟ್ ಅಲ್ಲಿವರೆಗೂ ಕೂಡ ನಾವೇನಾಗಿದ್ವಿ, ನಾವು ಅವರ ಆಳ್ವಿಕೆಯಲ್ಲಿ ಇದ್ವಿ. ಸೊ ಈ 150 ವರ್ಷಗಳ ಒಂದು ಆಳ್ವಿಕೆಯ ಪ್ರಭಾವದಿಂದಾಗಿ ಭಾರತೀಯ ಸಮಾಜ ಮತ್ತು ಸಂಸ್ಕೃತಿಯಲ್ಲಿ ಉಂಟಾದಂತಹ ಬದಲಾವಣೆಗಳನ್ನು ಸೂಚಿಸೋದಕ್ಕೆ ನಾನು ಪಾಶ್ಚಿಮಾತ್ಯೀಕರಣ ಅನ್ನುವಂತಹ ಪದವನ್ನು ಬಳಸ್ತಾ ಇದ್ದೀನಿ ಅಂತ ಶ್ರೀನಿವಾಸು ಹೇಳ್ತಾರೆ ಅವರು. ಸೊ ಸಹಜವಾಗಿ ಬ್ರಿಟಿಷರು ಆಲ್ಮೋಸ್ಟ್ ಆಲ್ ಇಡೀ ಭಾರತವನ್ನ ಡೈರೆಕ್ಟ್ ಆಗೋ ಅಥವಾ ಇಂಡೈರೆಕ್ಟ್ ಆಗೋ ಆಳಿದ್ರಿಂದ, ಡೈರೆಕ್ಟ್ ಆಗಿ ಅಂತ ಹೇಳಿದ್ರೇನು ತಮ್ಮ ಪ್ರೆಸಿಡೆನ್ಸಿಗಳ ಮೂಲಕ, ಅಥವಾ ಇಂಡೈರೆಕ್ಟ್ ಆಗಿ ಅಂತ ಹೇಳಿದ್ರೆ ತಮ್ಮ ಒಬ್ಬ ರೆಸಿಡೆಂಟ್ಗಳನ್ನ ಎಲ್ಲಿ ದೇಶಿ ರಾಜರುಗಳ ಸಂಸ್ಥಾನದಲ್ಲಿ ಇಡೋದರ ಮೂಲಕ ಅವರು ಭಾರತವನ್ನ ಆಳಿದ್ರಿಂದ ಅನೇಕ ಬೇರೆ ಬೇರೆ ಮಜಲುಗಳಲ್ಲಿ ಈ ಬ್ರಿಟಿಷರ ಪ್ರಭಾವ ಆಗಿದ್ದನ್ನು ನಾವು ಕಾಣಬಹುದು ನಾವು. ಸೊ ಈ ಎಲ್ಲ ಬದಲಾವಣೆಗಳನ್ನು ಕೂಡ ವೆಸ್ಟರ್ನೈಸೇಷನ್ ಅನ್ನುವಂತಹ ಪರಿಕಲ್ಪನೆ ಒಳಗೊಂಡಿದೆ ಮತ್ತೆ ಸೂಚಿಸುತ್ತೆ. ಸೊ ಏನಿರಬಹುದು, ಅದು ಮುಖ್ಯವಾಗಿ ಅದು ತಂತ್ರಜ್ಞಾನದಲ್ಲಿರಬಹುದು, ಭಾರತದ ಸಂಸ್ಥೆಗಳಲ್ಲಿರಬಹುದು, ಸಾಂಸ್ಥಿಕ ರಚನೆಯಲ್ಲಿರಬಹುದು, ಅಥವಾ ನಮ್ಮ ಐಡಿಯಾಲಜಿ ಚಿಂತನಾ ಕ್ರಮದಲ್ಲಿರಬಹುದು, ಮತ್ತೆ ನಮ್ಮ ಮೌಲ್ಯಗಳಲ್ಲಿರಬಹುದು. ಸೊ ಟೆಕ್ನಾಲಜಿ ನಿಮಗೆ ಗೊತ್ತು, ನಿಮಗೆ ಅವರಿಂದ ಏನ್ ಬಂತು, ಅನೇಕ ರೈಲ್ವೇಸ್ ಬಂತು, ಬಸ್ಗಳು ಬಂತು, ಆಮೇಲಿಂದ ಹೊಸ ರೀತಿಯ ಯುದ್ಧ ನೀತಿ ಅಥವಾ ಯುದ್ಧದ ಶಸ್ತ್ರಾಸ್ತ್ರಗಳು ಬಂತು. ಆಮೇಲಿಂದ ಇದನ್ನ ಏನೋ ಟೆಲಿಫೋನ್ ತೆಗೆದುಕೊಂಡು ಬಂದ್ರು, ಟೆಲಿಫೋನ್ಗಿಂತ ಹೆಚ್ಚಾಗಿ ಟೆಲಿಗ್ರಾಮ್ ಅನ್ನು ತೆಗೆದುಕೊಂಡು ಬಂದ್ರು, ಇತಿ ಅಥವಾ ಆಧುನಿಕ ವೈದ್ಯಕೀಯ ವ್ಯವಸ್ಥೆಯನ್ನು ತೆಗೆದುಕೊಂಡು ಬಂದ್ರು. ಈ ತರದ್ದು ಸುಮಾರು ಇದನ್ನ ಬಂತು. ಇನ್ನು ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದ್ರೆ, ಬ್ರಿಟಿಷರ ಕಾಲದಲ್ಲೇ ನಿಮಗೆ ಗೊತ್ತಿರೋ ಹಾಗೇನೆ ಬೇರೆ ಬೇರೆ ಮಟ್ಟದಲ್ಲಿ ಎಲೆಕ್ಷನ್ಸ್ ನಡೆದಿದ್ದು ನೋಡ್ತೀವಿ, ಜುಡಿಷಿಯರಿ ಸಿಸ್ಟಮ್ ಬಂದಿದ್ದನ್ನು ನೋಡ್ತೀವಿ ನಾವು, ಮತ್ತೆ ಯೂನಿವರ್ಸಿಟಿ ಎಜುಕೇಶನ್ ಅನ್ನುವಂತಹದ್ದು ಹೊಸ ಔಪಚಾರಿಕ ವ್ಯವಸ್ಥೆಯಾಗಿ ಪರಿಣಮಿಸಿದ್ದನ್ನ ನೋಡ್ತೀವಿ. ಈ ತರ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್, ಸಾಮಾಜಿಕ ಸಂಸ್ಥೆಗಳು ಬಂದಿದ್ದನ್ನ ನೋಡ್ತೀವಿ. ಇನ್ನು ಐಡಿಯಾಲಜಿ ಬಂದಿದ್ದನ್ನು ನೋಡ್ತೀವಿ. ಐಡಿಯಾಲಜಿನ 2 ತರ ಗುರುತಿಸ್ಬೇಕು ನಾವು. ಮೊದಲನೇದು, ನಮಗೆ ಇದು ಏನು ಮೊನಾರ್ಕಿನೂ ಬೇಡ,
ನಮಗೆ ವಸಾಹತುಶಾಹಿ ವ್ಯವಸ್ಥೆನೂ ಬೇಡ ಅನ್ನುವಂತಹ ಒಂದು ಐಡಿಯಾಲಜಿ ಜೊತೆಗೇನೆ ಮತ್ತೊಂದು ಯಾವ್ದು ಬಂದಿದ್ದು ಅಂತ ಹೇಳಿದ್ರೆ ನಾವು ಡೆಮಾಕ್ರೆಟಿಕ್ ಕಂಟ್ರಿಯಾಗಿ ಡೆವಲಪ್ ಆಗಬೇಕು ಅನ್ನುವಂಥದ್ದು ಮತ್ತೊಂದು ಐಡಿಯಾಲಜಿ ಬಂದಿದ್ದು ನೋಡ್ತೀವಿ. ಇನ್ನು ಮೌಲ್ಯಗಳು ನಿಮಗೆ ಗೊತ್ತಿರುವಂತಹದ್ದು ಅನೇಕ ಬದಲಾವಣೆಗಳು ನಮ್ಮ ಮೌಲ್ಯಗಳಲ್ಲಾಗಿದ್ದನ್ನು ನೋಡ್ತೀವಿ ನಾವು. ಉದಾಹರಣೆಗೆ ಸ್ತರೀಕೃತಗೊಂಡಂತಹ ಸಮಾಜ, ಹುಟ್ಟಿನಿಂದಲೇ ಸ್ತರೀಕರಣಗೊಂಡಂತಹ ಸಮಾಜ ಸಮಾನತೆಗೆ ಭ್ರಾತೃತ್ವದ ಕಡೆಗೆ ಮೂವ್ ಆಗಿದ್ದನ್ನು ನಾವು ನೋಡ್ತೀವಿ ನಾವು. ಬಟ್ ಮುಂದುವರೆದು ಬಿಟ್ಟು ಶ್ರೀನಿವಾಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಪಾಶ್ಚಿಮಾತ್ಯೀಕರಣದ ಒಂದು ಪ್ರಮುಖವಾದಂತಹ ಅಂಶ ಯಾವುದು ಅಂತ ಹೇಳಿದ್ರೆ ಹ್ಯುಮ್ಯಾನಿಟೇರಿಯನಿಸಮ್ ಮತ್ತೆ ರ್ಯಾಷನಲಿಸಮ್ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಹ್ಯುಮ್ಯಾನಿಟೇರಿಯನಿಸಮ್ ಅಂತ ಹೇಳಿದ್ರೇನು ಮಾನವತಾವಾದ, ಮತ್ತೆ ರ್ಯಾಷನಲಿಸಮ್ ವೈಚಾರಿಕತಾವಾದ. ಆಬ್ವಿಯಸ್ಲಿ ಈ ಎರಡು ವಿಷಯಗಳ ಬಗ್ಗೆ ಸಾಕಷ್ಟು ಜಿಜ್ಞಾಸೆ ನಡೆದಿರೋದನ್ನ ನೋಡ್ತೀವಿ. ಹಾಗಾದ್ರೆ ಭಾರತೀಯರು ಮಾನವೀಯತೆಯನ್ನ ಅಥವಾ ಮಾನವತಾವಾದವನ್ನ ಮುಂಚೆ ಪರಿಗಣಿಸೇ ಇರಲಿಲ್ವಾ? ಈಗ ಫಾರ್ ಎಕ್ಸಾಂಪಲ್ ಬುದ್ಧನನ್ನು ತೆಗೆದುಕೊಳ್ಳಿ ನೀವು. ಅವನು ಬ್ರಿಟಿಷರಿಗಿಂತ ಅತ್ಯಂತ ಹಿಂದೆನೆ, ಸುಮಾರು 2,500 ವರ್ಷದ ಹಿಂದೆನೆ ಮಾನವತೆಯ ಬಗ್ಗೆ ಮಾತನಾಡಿದ್ದನ್ನ ನಾವು ನೋಡ್ತೀವಿ ನಾವು. ಹಾಗೇನೆ ಬೇರೆ ಬೇರೆ ಈ ಹಿಂದೂಗಳಲ್ಲೂ ಅದನ್ನೇ ನೋಡ್ತೀವಿ, ಜೈನರಲ್ಲಿ ನೋಡ್ತೀವಿ. ಸೊ ನಾವು ಲಾಂಗ್ ಲಿಸ್ಟನ್ನೇ ನಾವು ನೋಡ್ಕೊಂಡು ಹೋಗ್ಬೋದು ನಾವು. ಈ ಥರದ್ದು ಒಂದಿದ್ದೇನೆ. ಸೊ ಬ್ರಿಟಿಷರ ಕಾಲದಿಂದಲೇ ಅದು ಬಂತ ಅಂತ ನಾವು ಹಿಂಗೆ ಹೇಳಕ್ಕಾಗತ್ತೆ? ಮತ್ತೆ ಅದಕ್ಕೆ ಮುಂಚೆ ವೈಚಾರಿಕತೆ ಇರ್ಲಿಲ್ವಾ? ವೈಚಾರಿಕತೆ ಇಲ್ದಿದ್ರೆ ಭಾರತ ಹೇಗೆ ಒಂದು ಅತ್ಯಂತ ಸಶಕ್ತವಾದಂತಹ ರಾಷ್ಟ್ರ 16-17ನೇ ಶತಮಾನದ ತನಕ ಇತ್ತು. ಬ್ರಿಟಿಷರ್ ಭಾರತಕ್ಕೆ ಬರೋ ತನಕ ಭಾರತ ಅತ್ಯಂತ ಪ್ರಬಲವಾದಂತಹ ದೇಶ ಆಗಿತ್ತು. ಸೊ ನೀವು ಜಾಗತೀಕರಣವನ್ನು ಓದಬೇಕಾದ್ರೆ ಗಮನಿಸಿರ್ತೀರ ನೀವು, ಒಂದು ಕಾಲದಲ್ಲಿ ಭಾರತದಷ್ಟು ಹೆಚ್ಚಿನ ವ್ಯಾಪಾರ ವಹಿವಾಟನ್ನು ನಡೆಸ್ತಿದ್ದಂತಹ, ಭಾರತ ರಫ್ತು ಮಾಡುತ್ತಿದ್ದಷ್ಟು ಜ್ಞಾನವನ್ನ ಬೇರೆ ಯಾವ ದೇಶನೂ ಮಾಡ್ತಿರಲಿಲ್ಲ. ಹಾಗಾದ್ರೆ ಅಲ್ಲಿ ವೈಚಾರಿಕತೆ ಇರಲಿಲ್ವಾ? ಈ ಪ್ರಶ್ನೆ ನಮ್ಮ ಮುಂದೆ ಸಹಜವಾಗಿ ಬರುತ್ತೆ. ಇನ್ಫ್ಯಾಕ್ಟ್ ಇದು ಎಷ್ಟರ ಮಟ್ಟಿಗೆ ಪ್ರಾಬ್ಲಮ್ಯಾಟಿಕ್ ಆಗಿದೆ ಅಂತ ಹೇಳಿದ್ರೆ, ಈ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾನ ನೀವು ತೆಗೆದುಕೊಂಡ್ರೆ ನೀವು ಅದರಲ್ಲಿ ವೆಸ್ಟರ್ನೈಸೇಷನ್ ಅನ್ನುವಂತಹ ಪರಿಕಲ್ಪನೆಗೆ ಇದನ್ನ ಕೊಡ್ತಾರೆ, ಏನೋ ವಿವರಣೆಯನ್ನ ನೀಡ್ತಾರೆ ಅವರು. ಸೊ ಆ ವಿವರಣೆಯನ್ನು ತೆಗೆದುಕೊಂಡಾಗ ಅವರು ಸ್ಪಷ್ಟವಾಗಿ ಗುರುತಿಸೋದು ಏನು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಇದು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ಮತ್ತು ಅಭ್ಯಾಸಗಳನ್ನ ಅಡಾಪ್ಟ್ ಮಾಡ್ಕೊಳ್ಳುವಂತಹದ್ದು, ಸೇರ್ಪಡೆ ಮಾಡಿಕೊಳ್ಳುವಂತಹದ್ದು, ಅಥವಾ ಅದನ್ನ ಎರವಲು ತೆಗೆದುಕೊಳ್ಳುವಂತಹದ್ದು ಅನ್ನೋದ್ರ ಕಡೆಗೆ ಮೊಟ್ಟ ಮೊದಲನೇದಾಗಿ ಹೇಳ್ತಾರೆ. ಶ್ರೀನಿವಾಸು ವೆಸ್ಟರ್ನೈಸೇಷನ್ ಅನ್ನೋ ಪದ ಉಪಯೋಗಿಸಿದ್ರು ಕೂಡ ಅವರ ಮುಖ್ಯ ಉದ್ದೇಶ ಯಾವ್ದ್ರ ಕಡೆಗಿತ್ತು ಅಂತ ಹೇಳಿದ್ರೆ, ಅಥವಾ ಅವರ ಮುಖ್ಯ ನಮ್ಮ ಮೇಲೆ ಪ್ರಭಾವ ಬೀರದಂತಹ ಏಜೆಂಟ್ ಯಾರು ಅಂತ ಹೇಳಿದ್ರೆ ಬ್ರಿಟಿಷರು ಅಂತ ಹೇಳಿದ್ದನ್ನ ನಾವು ಗಮನಿಸ್ತೀವಿ ನಾವು. ಬಟ್ ವಾಸ್ತವವಾಗಿ ಭಾರತದ ಮೇಲೆ ಕೇವಲ ಬ್ರಿಟಿಷರ ಪ್ರಭಾವ ಮಾತ್ರ ಇರಲಿಲ್ಲ, ಫ್ರೆಂಚರ ಮತ್ತು ಪೋರ್ಚುಗೀಸರ, ಡಚ್ಚರ ಪ್ರಭಾವ ಕೂಡ ಇದ್ದದ್ದನ್ನ ನಾವು ನೆನ್ಪಿಟ್ಕೊಳ್ಬೇಕು ನಾವು. ಸೊ ಹಾಗಾಗಿ ಇದ್ರ ಕಡೆಗೆ ಅವ್ರ ಗಮನವನ್ನ ಹರಿಸೋದಿಲ್ಲ. ಹಾಗಾಗಿ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಪಶ್ಚಿಮ ಯುರೋಪಿನ ಸಮಾಜಗಳು ಮತ್ತು ರಾಷ್ಟ್ರಗಳು ಪ್ರಪಂಚದ ಬೇರೆ ಬೇರೆ ಭಾಗಗಳ ಮೇಲೆ ಬೀರಿದಂತಹ ಪ್ರಭಾವವನ್ನ ಈ ಪಾಶ್ಚಿಮಾತ್ಯೀಕರಣ ಸೂಚಿಸುತ್ತೆ ಅಂತ ಹೇಳ್ತಾರೆ. ರಿಪೀಟ್ ಮಾಡ್ತಿದ್ದೀನಿ ನಾನು. ಪಶ್ಚಿಮ ಯುರೋಪಿನ ರಾಷ್ಟ್ರಗಳು ಮತ್ತು ಸಮಾಜಗಳು ಪ್ರಪಂಚದ ಬೇರೆ ಬೇರೆ ಭಾಗಗಳ ಮೇಲೆ ಬೀರಿದಂತಹ ಪ್ರಭಾವವನ್ನ ಮತ್ತು ಅದರಿಂದಾಗಿ ಅಲ್ಲಿನ ಜನರು ಪಾಶ್ಚಿಮಾತ್ಯರ ಒಂದು ಜೀವನ ಶೈಲಿಯನ್ನ ಮತ್ತು ಸಂಸ್ಕೃತಿಯನ್ನ ಅಡಾಪ್ಟ್ ಮಾಡ್ಕೊಂಡ್ರಲ್ಲ, ಅದನ್ನ ಸೂಚಿಸೋದಕ್ಕೆ ಈ ವೆಸ್ಟರ್ನೈಸೇಷನ್ ಅನ್ನುವಂತಹ ಪದ ಬಳಸಬೇಕು ಅನ್ನುವಂತಹ ಮಾತನ್ನ ಸಾಮಾನ್ಯವಾಗಿ ಹೇಳ್ತಾರೆ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಬೇಕು, ಏನದು ಅಂತ ಹೇಳಿದ್ರೆ, ಈ ಪಾಶ್ಚಿಮಾತ್ಯೀಕರಣ ತಾನೇ ಅಂದ್ರೆ ಜನರು ಇಚ್ಛೆ ಪಟ್ಟು ಅನುಸರಿಸಿದ್ದಂತಲ್ಲ ಅಥವಾ ಅಡಾಪ್ಟ್ ಮಾಡ್ಕೊಂಡಿದ್ದಲ್ಲ. ಬದಲಿಗೆ ಅದು ಬಹುಪಾಲು ಸಂದರ್ಭಗಳಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಬಲವಂತದಿಂದ ಆಗಿತ್ತು ಅಥವಾ ಪ್ರಭಾವದಿಂದ ಆಗಿತ್ತು. ಬಟ್ ಬಹುಪಾಲು ಸಮಯದಲ್ಲಿ ಬಲವಂತದಿಂದ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ, ಪಶ್ಚಿಮ ಯುರೋಪಿನ ದೇಶಗಳು ತಮ್ಮ ವಸಾಹತುಗಳನ್ನ ಬೆಳೆಸಿಕೊಂಡು ತಾವು ವಸಾಹತುಶಾಹಿಗಳಾಗಿ ಮಾರ್ಪಾಡಾಗಲು ಅವರು ಏನು ಪ್ರಯತ್ನವನ್ನ ಪಟ್ಟರು, ಅದರ ಫಲವಾಗಿ ವೆಸ್ಟರ್ನೈಸೇಷನ್ ಆಗಿದ್ದನ್ನ ನಾವು ನೋಡ್ತೀವಿ ನಾವು. ಸೊ ಕಲೋನಿಯಲಿಸಮ್ ಅನ್ನೋದನ್ನ ಕೈ ಬಿಟ್ಬಿಟ್ಟು ನಾವು ವೆಸ್ಟರ್ನೈಸೇಷನ್ ಬಗ್ಗೆ ಮಾತನಾಡಕ್ಕಾಗಲ್ಲ. ಅಂಡ್ ನಮಗ್ ಗೊತ್ತಿರೋ ಹಾಗೆ ವಸಾಹತುಶಾಹಿ ಅಧಿಕಾರಸ್ಥರಿಗೆ ಯಾವ ಸಂದರ್ಭದಲ್ಲೂ ಕೂಡ ದೇಶಿ ಜನರ ಬಗ್ಗೆ ಅಥವಾ ಸ್ಥಳೀಯ ಜನರ ಬಗ್ಗೆ ಗೌರವವಾಗಲಿ ಅಥವಾ ಭ್ರಾತೃತ್ವದ ಭಾವನೆಯಾಗಲಿ ಅವ್ರಿಗಿರ್ಲಿಲ್ಲ. ಈಗ ಸಹೋದರತೆ, ಸಮಾನತೆ, ಏನು ಮತ್ತು ಲಿಬರ್ಟಿ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ, ಈ ಮೂರನ್ನ ಅವರು ತಮ್ಮ ದೇಶದ ಜನರಿಗೆ ಅಪ್ಲೈ ಮಾಡ್ಕೊಳ್ತಿದ್ರಷ್ಟೇ ಹೊರತು ಆ ಮೂರನ್ನ ವಸಾಹತು ಕಾಲೋನಿಗಳಲ್ಲಿ ವಸಾಹತು ಅಂದ್ರೆ ಕಾಲೋನಿಗಳಲ್ಲಿ ವಾಸ ಮಾಡುತ್ತಿರುವಂತಹ ಜನರಿಗೆ ಅಪ್ಲೈ ಆಗತ್ತೆ, ಅವ್ರ ಮೇಲೂ ಅವರೂ ಕೂಡ ಇದಕ್ಕೆ ಅರ್ಹರು ಅನ್ನುವಂತಹ ಭಾವನೆಯನ್ನ ಹೊಂದಿರಲಿಲ್ಲ.
ಹಾಗಾಗಿ ವೆಸ್ಟರ್ನೈಸೇಷನ್ ನಿಂದ ಹ್ಯುಮ್ಯಾನಿಟೇರಿಯನಿಸಂ ಬಂತು ಅಂತ ಹೇಳಿದ್ರೆ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಅನ್ನುವಂತಹದ್ದನ್ನ ಅನೇಕ ಜನ ಟೀಕೆ ಮಾಡಿರೋದನ್ನ ನಾವು ನೋಡ್ತೀವಿ ನಾವು. ಬಟ್ ಫಾರ್ಚುನೇಟ್ಲಿನೋ ಅನ್ಫಾರ್ಚುನೇಟ್ಲಿನೋ ಮತ್ತೆ ನಮಗ್ ಬೇಕೋ ಬೇಡವೋ ಈ ಕಲೋನಿಯಲಿಸಮು ಮತ್ತೆ ವೆಸ್ಟರ್ನೈಸೇಷನ್ ಏನಾಯ್ತು, ತದನಂತರ ಮಾಡರ್ನೈಸೇಷನ್ ಮತ್ತೆ ಗ್ಲೋಬಲೈಸೇಷನ್ ಆಗಿ ಮುಂದುವರೆದುಕೊಂಡು ಹೋಗಿದ್ದನ್ನ ನಾವು ಹೇಳ್ತೀವಿ, ನೋಡ್ಕೊಂಡು ಹೋಗ್ತೀವಿ ನಾವು. ಸೊ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಪಾಶ್ಚಿಮಾತ್ಯೀಕರಣದಿಂದಾಗಿ ಅನೇಕ ದೇಶಗಳಲ್ಲಿ ಕ್ರೈಸ್ತ ಧರ್ಮದ ಪ್ರಚಾರ ಕೂಡ ಆಗಿದ್ದನ್ನ ನೋಡ್ತೀವಿ ನಾವು. ಭಾರತದಲ್ಲೂ ಆಯಿತು, ಬಟ್ ಭಾರತದಲ್ಲಿ ಕ್ರೈಸ್ತ ಧರ್ಮೀಯರು ತಮ್ಮ ಮತವನ್ನ ಪ್ರಚಾರ ಮಾಡಲು ಮತ್ತು ಮತಾಂತರಗೊಳಿಸಲು ಅಷ್ಟೇನು ಸಫಲರಾಗಲಿಲ್ಲ. ಆದರೆ ಆಫ್ರಿಕಾದ ಸಮಾಜವನ್ನು ತೆಗೆದುಕೊಂಡಾಗ, ಲ್ಯಾಟಿನ್ ಅಮೆರಿಕಾದ ಸಮಾಜಗಳನ್ನು ತೆಗೆದುಕೊಂಡಾಗ ಈ ಒಂದು ಪರ್ಟಿಕ್ಯುಲರ್ ಥಿಂಗು ಮುಂದುವರೆದುಕೊಂಡು ಹೋಗಿದ್ದನ್ನ ನಾವು ನೋಡ್ತೀವಿ ನಾವು. ಸೊ ಈ ಅರ್ಥದಲ್ಲಿ ವೆಸ್ಟರ್ನೈಸೇಷನ್ ಅನ್ನುವಂತಹದ್ದು ಈಗಲೂ ಮುಂದುವರೆದುಕೊಂಡು ಹೋಗ್ತಿದೆ. ಏಕೆ ಅಂತ ಹೇಳಿದ್ರೆ, ಪಶ್ಚಿಮ ಯುರೋಪು ಏನು ನಮ್ಮ ಮೇಲೆ ಅಷ್ಟೊಂದು ಪ್ರಭಾವವನ್ನು ಬೀರದೇ ಇದ್ರೂ ಕೂಡ ಇವತ್ತಿನ ದಿನ ಪಶ್ಚಿಮ ಯುರೋಪಿನ ವಸಾಹತುಶಾಹಿ ನೀತಿಯ ಫಲವಾಗಿ ಬೆಳೆದಂತಹ ನಾರ್ತ್ ಅಮೆರಿಕಾ, ಅದರಲ್ಲೂ ಎಸ್ಪೆಷಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇವತ್ತಿನ ದಿನ ಒಂದು ದೊಡ್ಡ ವೆಸ್ಟರ್ನೈಸೇಷನ್ ಏಜೆಂಟ್ ಆಗಿ, ಪಾಶ್ಚಿಮಾತ್ಯೀಕರಣದ ನಿಯೋಗಿಯಾಗಿ ಕಾರ್ಯನಿರ್ವಹಿಸ್ತಿರೋದನ್ನ ನಾವು ನೋಡ್ತೀವಿ ನಾವು. ಸೊ ಪ್ರಪಂಚದಾದ್ಯಂತ ಅಮೇರಿಕನ್ನರ ಕಲ್ಚರು, ಅಮೇರಿಕನ್ನರ ವೇಷಭೂಷಣ, ಅಮೇರಿಕನ್ನರ ಭಾಷೆ, ಅಮೇರಿಕನ್ನರ ರೀತಿ ಚಿಂತಿಸುವಂತಹದ್ದು ಇದೆಲ್ಲ ಇವತ್ತಿನ ದಿನ ಕಾಮನ್ ಆಗಿ ಮುಂದುವರೆದುಕೊಂಡು ಹೋಗಿದ್ದನ್ನ ನಾವು ನೋಡ್ತೀವಿ ನಾವು. ಇದಾದ್ಮೇಲೆ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಸಾಂಸ್ಕ್ರಿಟೈಸೇಷನ್ ಅನ್ನುವಂತಹದ್ದು ತುಂಬಾ ಪೆಕ್ಯುಲಿಯರ್ ಆಗಿ ಇಂಡಿಯಾಗೆ ಸೀಮಿತವಾಗಿದ್ದಂತಹ ಒಂದು ಪ್ರಕ್ರಿಯೆ. ಬಟ್ ವೆಸ್ಟರ್ನೈಸೇಷನ್ ಹಾಗಲ್ಲ. ಪಾಶ್ಚಿಮಾತ್ಯೀಕರಣ ಪ್ರಪಂಚದಾದ್ಯಂತ ಕಂಡು ಬಂದಂತಹ ಒಂದು ಪ್ರಕ್ರಿಯೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ನಾ ಹೇಳಿದ್ನಲ್ಲ, ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದಲ್ಲಿ ವೆಸ್ಟರ್ನೈಸೇಷನ್ ಅನ್ನುವಂತಹ ಪರಿಕಲ್ಪನೆಯನ್ನ ಪ್ರಚಾರಕ್ಕೆ ತೆಗೆದುಕೊಂಡು ಬಂದ್ರು, ಅದಕ್ಕೆ ಒಂದು ನಿರ್ದಿಷ್ಟ ಸ್ವರೂಪವನ್ನು ಕೊಟ್ಟರು, ಹಾಗೂ ಅದನ್ನ ಒಂದು ಸಂಶೋಧನಾ ಪದವಾಗಿ ಬಳಸಬಹುದು, ಅಧ್ಯಯನದ ಶೈಕ್ಷಣಿಕ ಪದವಾಗಿ ಬಳಸಬಹುದು ಬಳಸೋದಕ್ಕೆ ಕಾರಣವಾದ್ರು ಎನ್ ಶ್ರೀನಿವಾಸ್ ಅನ್ನೋ ಫ್ಯಾಕ್ಟ್ ಕೂಡ ಮೆನ್ಷನ್ ಆಗಿಲ್ಲ. ಸೊ ಅಷ್ಟರ ಮಟ್ಟಿಗೆ ನಾವು ನೋಡ್ಕೊಂಡು ಹೋಗ್ತೀವಿ. ಇಲ್ಲೂ ಕೂಡ ಮತ್ತೆ ಒಂದ್ಸಗೆ ನೀವು ಗಮನಿಸ್ತೀರಾ, ಅವರು ತಾವು ತಮ್ಮದು ಅನ್ನುವಂತಹ ಒಂದು ಅತ್ಯಂತ ಸಂಕುಚಿತ ಸ್ವರೂಪದ ಒಂದು ಚಿಂತನೆ ಮಾಡ್ಕೊಂಡು ಹೋಗ್ತಿರೋದನ್ನ ನಾವಲ್ಲಿ ಗಮನಿಸ್ಕೊಂಡು ಹೋಗ್ತೀವಿ ನಾವು. ಹಾಗಾಗಿ ಶ್ರೀನಿವಾಸ್ ಹೇಳಿದಾಗ ಇದು ಹ್ಯುಮ್ಯಾನಿಟೇರಿಯನ್ಸ್ ಅನ್ನ ಬೆಳೆಸ್ಕೊಂಡು ಹೋಯ್ತು ಅಂತ ಹೇಳೋದು ಸ್ವಲ್ಪ ಮಟ್ಟಿಗೆ ಡೌಟ್ಫುಲ್. ಆದರೆ ಒಂದಂತೂ ನಿಜ, ಏನದು ಅಂತ ಹೇಳಿದ್ರೆ, ಭಾರತದಲ್ಲಿ ಬ್ರಿಟಿಷರು ತಮ್ಮ ಆಡಳಿತವನ್ನ ನಡೆಸಿದ್ರಿಂದ ಏನಾಯ್ತು ಅಂತ ಹೇಳಿದ್ರೆ, ಒಂದು ಹೊಸ ರೀತಿಯ ಸೆಟಪ್ ಬರೋದಕ್ಕೆ, ಭಾರತದಲ್ಲಿ ರಾಜಕೀಯವಾಗಿ ಸಾಮಾಜಿಕವಾಗಿ ಬರೋದಕ್ಕೆ, ಶೀಘ್ರವಾಗಿ ಬರೋದಕ್ಕೆ ಒಂದು ಅವಕಾಶವಂತೂ ಖಂಡಿತವಾಗ್ಲೂ ಆಗಿದ್ದನ್ನ ನಾವು ನೋಡ್ತೀವಿ ನಾವು. ಸೊ ಇಲ್ಲಿ ತನಕ ಕ್ಲಿಯರ್ ಅಲ್ವಾ? ಸೊ 20 ನಿಮಿಷ ಪಟ ಮಾಡಿದ್ದೀನಿ. ಈಗ ಏನಾದ್ರು ಡೌಟ್ಸ್ ಇದೆಯಾ ಇಲ್ಲಿ ತನಕ? ಹಲೋ, ಇಲ್ಲ ಸರ್. ಏನಿಲ್ಲ. ಹಾ, ಓಕೆ. ಸೊ ಈ ಹಿನ್ನೆಲೆಯಲ್ಲಿ ಮುಂದುವರೆಸ್ಕೊಂಡು ಹೋಗೋಣ ಇವಾಗ, ಓಕೆನಾ? ಸೊ ಈ ಇದಿದೆಯಲ್ಲ, ಯಾವುದು ಪಾಶ್ಚಿಮಾತ್ಯೀಕರಣ ಇದೆಯಲ್ಲ, ಫಾಸ್ಟ್ ಆಯ್ತಾ ನಾ ಮಾಡ್ತಾ ಇರೋದು? ಸ್ವಲ್ಪ ನಿಧಾನ ಮಾಡ್ಬೇಕಾ? ನಂಗೆ ಫಾಸ್ಟ್ ಅನಿಸ್ತದೆ ನಾ ಮಾತಾಡ್ತಿರೋದು. ಸ್ವಲ್ಪ ನಿಧಾನಕ್ಕೆ ಮಾಡಿ ಸರ್. ಓಕೆ ಓಕೆ, ಅದಕ್ಕೆ ಡೌಟ್ ಬಂತು. ಸೊ ಪಾಶ್ಚಿಮಾತ್ಯೀಕರಣವನ್ನ ನಾವು ತೆಗೆದುಕೊಂಡಾಗ, ನಾವು ಈ ಪಾಶ್ಚಿಮಾತ್ಯೀಕರಣ ಖಂಡಿತವಾಗ್ಲೂ ಕೂಡ ಸಂಸ್ಕೃತಾನುಕರಣವನ್ನ ಕಡಿಮೆ ಮಾಡೋದಿಲ್ಲ, ಅಥವಾ ಸಂಸ್ಕೃತಾನುಕರಣವನ್ನ ನಿಧಾನಗೊಳಿಸೋದಿಲ್ಲ, ಅದರ ಗತಿಯನ್ನ ನಿಧಾನಗೊಳಿಸೋದಿಲ್ಲ ಅನ್ನುವಂತಹ ಮಾತನ್ನ ಶ್ರೀನಿವಾಸು ಸ್ಪಷ್ಟವಾಗಿ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಟು ಸಮ್ ಎಕ್ಸ್ಟೆಂಟ್ ಏನಾಯ್ತು ಅಂತ ಹೇಳಿದ್ರೆ, ವೆಸ್ಟರ್ನೈಸೇಷನ್ ಇಂದಾಗಿ ಸಾಂಸ್ಕ್ರಿಟೈಸೇಷನ್ ತುಂಬಾ ಫಾಸ್ಟ್ ಆಗಿ ಕೂಡ ಆಗಿದ್ದನ್ನ ನಾವು ಗಮನಿಸಬಹುದು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅದಕ್ಕೆ ಉದಾಹರಣೆಯಾಗಿ ಒಂದನ್ನು ಕೊಡ್ತಾರೆ ನೋಡಿ. ಬ್ರಿಟಿಷರು ಭಾರತಕ್ಕೆ ಬಂದ ಮೇಲಿಂದ ಒಂದು ಇಂಪಾರ್ಟೆಂಟ್ ಬದಲಾವಣೆ ಆಗಿದ್ದು ಯಾವುದು ಅಂತ ಹೇಳಿದ್ರೆ, ಅಂಚೆ ವ್ಯವಸ್ಥೆಯನ್ನ ಮತ್ತು ಟೆಲಿಗ್ರಾಮ್ ವ್ಯವಸ್ಥೆಯನ್ನು ತೆಗೆದುಕೊಂಡು ಬಂದಿದ್ದು. ಟೆಲಿಗ್ರಾಮ್ ಇವಾಗಿಲ್ಲ, ಬಟ್ ಅವಾಗ ಟೆಲಿಗ್ರಾಮ್ ಇತ್ತು. ಸೊ ಪೋಸ್ಟಲ್ ಫೆಸಿಲಿಟಿ ಬಂತು. ಅದಲ್ದೇನೆ ಅವ್ರು ಏನ್ ಮಾಡಿದ್ರು, ಇನ್ನೊಂದು ಇಂಪಾರ್ಟೆಂಟ್ ಇದನ್ನ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ರೈಲ್ವೇಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ರೈಲ್ವೇಸ್ ಇಂಟ್ರೊಡ್ಯೂಸ್ ಮಾಡಿದ್ರು, ಪೋಸ್ಟಲ್ ವ್ಯವಸ್ಥೆ ಬಂತು. ಅದಾದ್ಮೇಲಿಂದ ನ್ಯೂಸ್ ಪೇಪರ್ನಂತಹ ಮೀಡಿಯಾ ಭಾರತಕ್ಕೆ, ಸಮೂಹ ಮಾಧ್ಯಮಗಳು ಭಾರತಕ್ಕೆ ಬಂದ್ವು. ಸೊ ಈಗ ಪೋಸ್ಟ್ ನ ಹೇಗೆ ಬಳಸ್ಕೋಬಹುದು ನಾವು? ಅದುವರೆಗೂ ಕೂಡ ಒಂದು ಸಂಘಟಿತವಾದಂತಹ ಅಂಚೆ ವ್ಯವಸ್ಥೆ ಇಲ್ಲದೆ ಇದರಿಂದ ಏನಾಗ್ತಿತ್ತು ಅಂತ ಹೇಳಿದ್ರೆ, ಸುಲಭವಾಗಿ ಜನರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ತಮ್ಮ ಸಂದೇಶಗಳನ್ನ ರವಾನಿಸೋದಕ್ಕೆ ಅಥವಾ ತಲುಪಿಸೋದಕ್ಕೆ ಆಗ್ತಾ ಇರಲಿಲ್ಲ.
ಬಟ್ ಅಂಚೆ ವ್ಯವಸ್ಥೆ ಅದನ್ನ ಸುಲಭ ಮಾಡ್ಕೊಳ್ತು. ಅಂಡ್ ಈ ಅಂಚೆ ವ್ಯವಸ್ಥೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿತ್ತು? ಬಸ್ಸು ಮತ್ತೆ ಟ್ರೈನ್ಗಳ ಮೇಲೆ. ಸೊ ಬಸ್ಗಳು ಮತ್ತು ಟ್ರೈನ್ಗಳು ಎತ್ತಿನ ಗಾಡಿನೋ ಕುದುರೆ ಗಾಡಿಗಿಂತ ಫಾಸ್ಟ್ ಆಗಿ ಮಾಹಿತಿಯನ್ನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ತಲುಪಿಸೋದಕ್ಕೆ ಸುಲಭ ಆಗ್ತಾ ಇತ್ತು. ಹಾಗಾಗಿ ಏನಾಯ್ತು ಅಂತ ಹೇಳಿದ್ರೆ, ಜನ ದೇಶೀಯ ಚಿಂತನೆಗಳನ್ನ ಅಥವಾ ಧರ್ಮಕ್ಕೆ ಸಂಬಂಧಪಟ್ಟಂತಹ ಧಾರ್ಮಿಕ ಚಿಂತನೆಗಳನ್ನ ಅಥವಾ ಜಾತಿಗೆ ಸಂಬಂಧಪಟ್ಟಂತಹ ತಮ್ಮ ಅಭಿಪ್ರಾಯಗಳನ್ನ ಸುಲಭವಾಗಿ ಹಂಚಿಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಪೋಸ್ಟಲ್ ಫೆಸಿಲಿಟಿಗಿಂತ ಇನ್ನೂ ಹೆಚ್ಚು ಸಹಾಯ ಮಾಡಿದ್ದು ಯಾವುದು ಅಂತ ಹೇಳಿದ್ರೆ ಈ ಮಾಹಿತಿ ಮತ್ತು ವಿಷಯಗಳ ಹಂಚಿಕೆನಲ್ಲಿ, ಅಭಿಪ್ರಾಯದ ಹಂಚಿಕೆನಲ್ಲಿ ಅಂತ ಹೇಳಿದ್ರೆ ನ್ಯೂಸ್ ಪೇಪರ್ಸು ಮತ್ತೆ ಇತರ ಸಮೂಹ ಮಾಧ್ಯಮಗಳು. ರೇಡಿಯೋ ಆಗ್ತಾನೆ ಇಂಟ್ರೊಡ್ಯೂಸ್ ಆಗಿತ್ತು, ಅಷ್ಟೊಂದು ಏನಲ್ಲ, ಅದು ಸರ್ಕಾರದ ಕಂಟ್ರೋಲ್ನಲ್ಲಿತ್ತು. ಬಟ್ ಇದಂತೂ ಖಂಡಿತ ಪ್ರಿಂಟಿಂಗ್ ಪ್ರೆಸ್ಸು ಮತ್ತೆ ನ್ಯೂಸ್ ಪೇಪರ್ ಹೆಲ್ಪ್ ಆಗಿದ್ದನ್ನ ನಾವು ನೋಡ್ತೀವಿ ನಾವು. ಇನ್ನು ಟ್ರೈನು ಬಸ್ ಇದರಿಂದ ಏನಾಯ್ತು ಅಂತ ಹೇಳಿದ್ರೆ ಈ ತೀರ್ಥಯಾತ್ರೆ ಮಾಡೋದಕ್ಕೆ ಜನಕ್ಕೆ ತುಂಬಾ ಸುಲಭ ಆಯ್ತು. ಸೊ ನಾನು ತೀರ್ಥಯಾತ್ರೆ ಅನ್ನೋ ಪದ ಉಪಯೋಗಿಸಿದ್ರು ಕೂಡ ಅದನ್ನು ಕೇವಲ ಹಿಂದೂಗಳಿಗೆ ಅನ್ಕೋಬೇಡಿ, ಇದು ಎಲ್ಲಾ ಧರ್ಮಗಳಿಗೂ ಕೂಡ, ಮತಧರ್ಮಗಳಿಗೂ ಕೂಡ ಈಕ್ವಲ್ ಆಗಿ ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ಹಿಂದಿನದಕ್ಕಿಂತ ಹೆಚ್ಚಾಗಿ ಈಗ ಸುಲಭವಾಗಿ ಧಾರ್ಮಿಕ ವಿಷಯಗಳನ್ನ, ಜಾತಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಅಥವಾ ತಮ್ಮ ಗುಂಪಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಹಂಚಿಕೆ ಮಾಡಿಕೊಳ್ಳಲು ಮತ್ತು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲು ಸಾಧ್ಯ ಆಗ್ತಾ ಇದ್ದಿದ್ರಿಂದ, ಸುಲಭ ಸಾಧ್ಯವಾಗಿದ್ರಿಂದ ಏನಾಯ್ತು ಅಂತ ಹೇಳಿದ್ರೆ ಸಂಸ್ಕೃತ ಅನುಕರಣ ಇನ್ನು ಹೆಚ್ಚು ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ಸಾಧ್ಯ ಆಯ್ತು. ಸೊ ಇದು ಜನಕ್ಕೆ ಒಂದು ರೀತಿಯ ಒಂದು ಹೊಸ ಮಾಡೆಲ್ನ ಒದಗಿಸಿದ್ದನ್ನ ನಾವು ನೋಡ್ತೀವಿ. ನಾವು ಒಂದು ಡೌಟ್ ಇಲ್ಲಿ ಬರುತ್ತೆ, ಹಾಗಾದ್ರೆ ಇವೆಲ್ಲಾನು ಕೂಡ ಸಾಮಾನ್ಯವಾಗಿ ನಾವು ಎಜುಕೇಶನ್, ಪೋಸ್ಟಲ್ ಫೆಸಿಲಿಟಿ ಮತ್ತೆ ಇದು ಏನು ಟ್ರಾನ್ಸ್ಪೋರ್ಟೇಷನ್ ಇವೆಲ್ಲವನ್ನೂ ಕೂಡ ಆಧುನೀಕರಣದ ನಿಯೋಗಿಗಳು ಅಂತ ಸಾಮಾನ್ಯವಾಗಿ ನಾವು ಹೇಳ್ತೀವಿ ನಾವು. ಆದ್ರೆ ಶ್ರೀನಿವಾಸ ಅದಕ್ಕೆ ಮಾಡರ್ನೈಸೇಷನ್ ಅನ್ನುವಂತಹ ಪದ ಉಪಯೋಗಿಸ್ಲಿಲ್ಲ. ಈ ಪ್ರಶ್ನೆ ನಮಗೆ ಬರುತ್ತದು. ಯಾಕೆ ಅಂತ ಹೇಳಿದ್ರೆ ಮುಖ್ಯವಾಗಿ ಶ್ರೀನಿವಾಸ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮಾಡರ್ನೈಸೇಷನ್ ಅಂತ ಹೇಳಿದ್ರೆ ಎರಡು ಇಂಪಾರ್ಟೆಂಟ್ ಗುಣಗಳನ್ನ ಹೊಂದಿದೆ. ಒಂದು, ಗುರಿಯೂ ಕೂಡ ವೈಚಾರಿಕವಾಗಿರಬೇಕು, ಗುರಿಯನ್ನ ತಲುಪಲು ಬಳಸುವಂತಹ ಸಾಧನ ಕೂಡ ವೈಚಾರಿಕವಾಗಿರಬೇಕು. ಸೊ ಏನು ರ್ಯಾಷನಲ್ ಲೀಗಲ್ ಆಕ್ಷನ್ ಅಂತ ಏನು ಮ್ಯಾಕ್ಸ್ ವೆಬರ್ ಹೇಳ್ತಾನೆ, ಆ ಎರಡೂ ಗುಣಗಳನ್ನು ಹೊಂದಿದ್ದಾಗ ಮಾತ್ರ ಮಾಡರ್ನೈಸೇಷನ್ ಸಾಧ್ಯ ಅಂತ ಹೇಳ್ತಾನೆ. ರಿಪೀಟ್ ಮಾಡ್ತೀನಿ ನಾನು. ಮ್ಯಾಕ್ಸ್ ವೆಬರ್ ತನ್ನ ಸಾಮಾಜಿಕ ಕ್ರಿಯೆಯ ವರ್ಗೀಕರಣವನ್ನು ಕೊಡಬೇಕಾದ್ರೆ, ಬೇರೆ ಬೇರೆ ವಿಧಗಳನ್ನು ಗುರುತಿಸಬೇಕಾದ್ರೆ, ರ್ಯಾಷನಲ್ ಲೀಗಲ್ ಆಕ್ಷನ್ ಅನ್ನುವಂತಹ ಒಂದು ರೀತಿಯ ಸಾಮಾಜಿಕ ಕ್ರಿಯೆಯನ್ನ ಮೊಟ್ಟ ಮೊದಲು ಗುರುತಿಸ್ತಾನೆ. ಸೊ ಈ ರ್ಯಾಷನಲ್ ಲೀಗಲ್ ಆಕ್ಷನ್ ಅಲ್ಲಿ ಏನು, ನಾವು ಬಳಸುವಂತಹ ಗುರಿಯನ್ನ ತಲುಪಲು ನಾವು ಬಳಸುವಂತಹ ಸಾಧನ ಮತ್ತು ಗುರಿ ಎರಡೂ ಕೂಡ ಏನಾಗಿರಬೇಕು, ವೈಚಾರಿಕ ಸ್ವರೂಪದ್ದಾಗಿರಬೇಕು. ವೈಚಾರಿಕ ಅಂತ ಹೇಳಿದ್ರೇನು, ನಮ್ಮ ಅನುಭವಕ್ಕೆ ನಿಲುಕುವಂತಹದ್ದಾಗಿರಬೇಕು. ಅನುಭವ ಅಂತ ಹೇಳಿದ್ರೇನು, ಮತ್ತೆ ಒನ್ಸ್ಗೆ ನಮ್ಮ ತರ್ಕ ಮತ್ತು ಇಂದ್ರಿಯಗಳ ಅನುಭವಕ್ಕೆ ನಿಲುಕುವಂತಹದ್ದಾಗಿರಬೇಕು. ಸೊ ಈ ಹಿನ್ನೆಲೆಯಲ್ಲಿ ನಾವು ಮಾಡರ್ನೈಸೇಷನ್ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ರ್ಯಾಷನಲ್ ಲೀಗಲ್ ಆಕ್ಷನ್ಗೆ ಪರ್ಯಾಯವಾಗಿ ಇನ್ನೊಂದು ರೀತಿಯ ಆಕ್ಷನ್ ಅನ್ನು ಗುರುತಿಸಿದವನು. ಯಾವುದದು? ವ್ಯಾಲ್ಯೂ ಓರಿಯೆಂಟೆಡ್ ರ್ಯಾಷನಲ್ ಆಕ್ಷನ್ ಅಂತ ಹೇಳಿದ. ಮೌಲ್ಯದ ಕಡೆಗೆ ಒಲವನ್ನು ಹೊಂದಿರುವಂತಹ ವೈಚಾರಿಕ ಕ್ರಿಯೆ ಅಂತ ಗುರುತಿಸ್ತಾ. ಸೊ ಈ ವ್ಯಾಲ್ಯೂ ಓರಿಯೆಂಟೆಡ್ ರ್ಯಾಷನಲ್ ಆಕ್ಷನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬಳಸುವ ಸಾಧನ, ಯಾವುದಕ್ಕೆ ಬಳಸುವ ಸಾಧನ? ಗುರಿಯನ್ನ ತಲುಪಲು ಬಳಸುವಂತಹ ಸಾಧನ ವೈಚಾರಿಕವಾಗಿರುತ್ತದೆ, ಆದರೆ ಗುರಿ ವೈಚಾರಿಕವಾಗಿರಬೇಕು ಅಂತದ್ದು ಏನಿಲ್ಲ. ಸೊ ಫಾರ್ ಎಕ್ಸಾಂಪಲ್, ಧ್ಯಾನವನ್ನ ಮಾಡೋದ್ರಿಂದ, ಧ್ಯಾನ ಮಾಡುವಂತಹದ್ದು ನಮ್ಮ ಅನುಭವಕ್ಕೆ ಖಂಡಿತವಾಗ್ಲೂ ನಿಲುಕುವಂತಹ ಒಂದು ಸಾಧನ. ಬಟ್ ಧ್ಯಾನ ಮಾಡಿದ್ರಿಂದ ದೈವ ಸಾಕ್ಷಾತ್ಕಾರ ಆಗುತ್ತೆ ಅನ್ನುವಂತಹದ್ದು ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಪುಣ್ಯ ಬರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಅದು ಮೌಲ್ಯದಿಂದ ನಿರ್ಧಾರಿತವಾಗಿರುವಂತಹದ್ದು. ಸೊ ಹಾಗಾಗಿ ಈ ಮಾಡರ್ನೈಸೇಷನ್ ಅನ್ನುವಂತಹ ಪ್ರಕ್ರಿಯೆಯಲ್ಲಿ ಗುರಿ ಮತ್ತು ಸಾಧನಗಳೆರಡೂ ಕೂಡ ಏನಾಗಿರ್ಬೇಕು, ರ್ಯಾಷನಲ್ ಆಗಿರಬೇಕು ಅನ್ನುವಂತಹ ಅಂಶ ಇರೋದ್ರಿಂದ ನಾನು ಮಾಡರ್ನೈಸೇಷನ್ ಅನ್ನುವಂತಹ ಪದ ಉಪಯೋಗಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಭಾರತದ ಸಂದರ್ಭದಲ್ಲಿ ಈ ಅನೇಕ ಆಧುನಿಕ ಸಾಧನಗಳನ್ನ, ವೈಚಾರಿಕ ಸಾಧನಗಳನ್ನ ಜನರು ಬಳಸಿದ್ರೂ ಕೂಡ ಅದರ ಗುರಿ ವೈಚಾರಿಕ ಅಂತ ನಾವು ಹೇಳೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಸೊ ಹಾಗಿರೋದ್ರಿಂದ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಎರಡನೇದಾಗಿ ಏನು ಅಂತ ಹೇಳಿದ್ರೆ, ಭಾರತೀಯ ಸನ್ನಿವೇಶದಲ್ಲಿ ಭಾರತದ ಮೇಲೆ ಇತರರ ಪ್ರಭಾವ ಇದ್ರೂ ಕೂಡ ಮುಖ್ಯವಾಗಿ ನಮ್ಮ ಮೇಲೆ ಪ್ರಭಾವ ಬೀರಿದ ಯಾರು ಅಂತ ಹೇಳಿದ್ರೆ ಬ್ರಿಟಿಷರು. ಪ್ಲಸ್
ನಾನು ಆಗ್ಲೇ ಹೇಳಿದಾಗೆ ಈ ಇನ್ನೆರಡು ಫ್ರೆಂಚರು, ಡಚ್ಚರು, ಇಂಥವ್ರುಗಳನ್ನ ನಾವು ನೋಡ್ತೀವಿ ನಾವು. ಹಾಗಿರೋದ್ರಿಂದ ಇದನ್ನ ವೆಸ್ಟರ್ನೈಸೇಷನ್ ಅಂತ ಕರೆದ್ರೇನೆ ತುಂಬಾ ಕರೆಕ್ಟ್ ಆಗಿರುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾರೆ ಅವರು. ನೆಕ್ಸ್ಟ್ ಪಾಯಿಂಟ್ ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ಈ ವೆಸ್ಟರ್ನೈಸೇಷನ್ ಅನ್ನ ಒಂದು ಪ್ರಕ್ರಿಯೆಯ ಒಂದು ಪರಿಣಾಮವಾಗಿ ಸಾಂಸ್ಕ್ರಿಟೈಸೇಷನ್ ಫಾಸ್ಟ್ ಆಗೋದಕ್ಕೆ ಅಥವಾ ತೀವ್ರಗತಿಯನ್ನು ಪಡೆದುಕೊಳ್ಳೋದಕ್ಕೆ ಮತ್ತೊಂದು ಕಾರಣ ಯಾವುದು ಅಂತ ಹೇಳಿದ್ರೆ, ಭಾರತದಲ್ಲಿ ಉಂಟಾದಂತಹ ಸಾಮಾಜಿಕ ಸುಧಾರಣಾ ಚಳುವಳಿಗಳು ಮತ್ತು ಜನರಲಿ ಸಾಮಾಜಿಕ ಸುಧಾರಣೆಗಳು. ಸೊ ಫಾರ್ ಎಕ್ಸಾಂಪಲ್ ನೋಡಿ, ನೀವು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವ್ರು ಏನ್ ಮಾಡಿದ್ರು, ವಿಧವಾ ಪುನರ್ವಿವಾಹವನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ವಿಧವಾ ಪುನರ್ವಿವಾಹವನ್ನ ಲೀಗಲೈಸ್ ಮಾಡಬೇಕು ಅಂತ ಹೇಳಿ ಬ್ರಿಟಿಷರ ಮೇಲೆ ಒತ್ತಡವನ್ನ ಹೇರಿದ್ರು. ಬಟ್ ಹಾಗೆ ಮಾಡ್ಬೇಕಾದ್ರೆ ಅವರು ಸಪೋರ್ಟ್ನ ತೆಗೆದುಕೊಂಡಿದ್ದು ಯಾವ್ದ್ರಿಂದ ಅಂತ ಹೇಳಿದ್ರೆ, ಬ್ರಿಟಿಷರ ಒಂದು ಮಾನವತಾವಾದದಿಂದ, ಬ್ರಿಟಿಷರ ಹೇಳುತ್ತಿದ್ದಂತಹ ಮಾನವತಾವಾದದಿಂದ ಪ್ರೇರಿತರಾಗಿದ್ರೂ ಕೂಡ ಅದಕ್ಕೆ ಸಪೋರ್ಟ್ ಆಗಿ ಅನೇಕ ಸ್ಮೃತಿಗಳನ್ನ ಅವರು ಕೋಟ್ ಮಾಡಿದ್ದನ್ನ ನಾವು ನೋಡ್ತೀವಿ ನಾವು. ಅಥವಾ ಆಧುನಿಕ ಭಾರತದ ಪಿತಾಮಹ ಅಂತ ಅನ್ನಿಸ್ಕೊಂಡಿರುವಂತಹ ರಾಜಾ ರಾಮ್ ಮೋಹನ್ ರಾಯ್ ಅವರನ್ನ ತೆಗೆದುಕೊಂಡ್ರೆ, ಆತ ಕೂಡ ಪುನಃ ಉಪನಿಷತ್ತುಗಳ ಕಡೆಗೆ ತನ್ನ ಗಮನವನ್ನು ಹರಿಸ್ತಾ ಇದ್ದನ್ನ ನಾವು ನೋಡ್ತೀವಿ ನಾವು. ಸೊ ಇಲ್ಲಿ ಏನ್ ಗಮನಿಸ್ತೀವಿ ನಾವು, ದೇಶಿ ಚಿಂತನೆ ಮತ್ತು ದೇಶಿ ಜ್ಞಾನವನ್ನ ಪ್ಲಸ್ ಪಾಶ್ಚಿಮಾತ್ಯರ ಚಿಂತನೆ ಮತ್ತು ಪಾಶ್ಚಿಮಾತ್ಯರ ತಂತ್ರಜ್ಞಾನ ಎರಡನ್ನೂ ಕೂಡ ಬಳಸಿಕೊಂಡು ಬದಲಾವಣೆಯನ್ನು ತರುವಂತಹ ಒಂದು ಪ್ರಯತ್ನ ಆಗಿದ್ದನ್ನು ನಾವು ಭಾರತದಲ್ಲಿ ನೋಡ್ತೀವಿ. ಇದರಿಂದಾಗಿ ಏನಾಯ್ತು ಅಂದ್ರೆ ಸಂಸ್ಕೃತಾನುಕರಣ ಸುಲಭವಾಯಿತು ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾರೆ. ಈಗ ಸ್ವತಃ ಗಾಂಧಿ ಎಕ್ಸಾಂಪಲ್ ತೆಗೆದುಕೊಂಡ್ರೆ, ಗಾಂಧೀಜಿಯವರ ಎಕ್ಸಾಂಪಲ್ ಅಂತ ತೆಗೆದುಕೊಂಡ್ರೆ, ಗಾಂಧೀಜಿ ಅವರಷ್ಟು ಪ್ರಾಬಬಲಿ ಮಾಸ್ ಮೀಡಿಯಾ ಬಳಸ್ಕೊಂಡಂತಹ ಮತ್ತೊಬ್ಬ ಲೀಡರ್ ಇಲ್ಲ. ಏಕೆ ಅಂತ ಹೇಳಿದ್ರೆ, ಒಂದು ಅಟ್ ಎ ಟೈಮ್ 3-4 ನ್ಯೂಸ್ ಪೇಪರ್ಗಳಿಗೆ ಆತ ಎಡಿಟರ್ ಆಗಿದ್ರು. ಆ ಪೇಪರ್ಗಳಿಗೆ ರೆಗ್ಯುಲರ್ ಆಗಿ ಆಲ್ಮೋಸ್ಟ್ ಆಲ್ ಡೈಲಿ ಬೇಸಿಸ್ ಮೇಲೆ ಅವರು ಸಂಪಾದಕೀಯವನ್ನ ಮತ್ತು ಬೇರೆ ಬೇರೆ ಆರ್ಟಿಕಲ್ಸ್ ಅನ್ನ ಬರೀತಾ ಇದ್ರು ಅವರು. ಅಂಡ್ ಈ ಪೇಪರ್ಗಳನ್ನ ವ್ಯಾಪಕವಾಗಿ ಇಡೀ ಭಾರತದ ತುಂಬಾ ಓದ್ತಾ ಇದ್ರು. ಹಾಗೇನೆ ಭಾರತವನ್ನ ಟೂರ್ ಮಾಡೋದಕ್ಕೆ ಅವರು ಸದಾ ಬಳಸ್ತಿದ್ದು ಯಾವುದು, ಟ್ರೈನ್ ಅನ್ನ. ಅದರಲ್ಲೂ ಯಾವ ಟ್ರೈನ್ ನಲ್ಲಿ ಯಾವ ಬೋಗಿನ, 3rd ಕ್ಲಾಸ್ ಡಬ್ಬಿಯನ್ನ. ಸೊ 3rd ಕ್ಲಾಸ್ ಡಬ್ಬಿನಲ್ಲಿ ಕೂತ್ಕೊಂಡು ಸಾಮಾನ್ಯರ ಜೊತೆಗೆ ಮಾತುಕತೆಯನ್ನಾಡ್ತಾ ಅವ್ರು ಇಡೀ ದೇಶವನ್ನ ಸುತ್ತುತ್ತಾ ಇದ್ರು. ಸೊ ನೀವು ಗಮನಿಸಿ. ಬಟ್ ಸೇಮ್ ಗಾಂಧಿ ಸಂಸ್ಕೃತಾನುಕರಣದ 2 ಪ್ರಮುಖ ಅಂಶಗಳ ಕಡೆಗೆ ಹೆಚ್ಚು ಗಮನ ಹರಿಸಿದ್ದನ್ನ ನಾವು ನೋಡ್ತೀವಿ ನಾವು. ಯಾವುದದು, ಒಂದು ಮಾಂಸಾಹಾರವನ್ನು ತ್ಯಜಿಸುವಂತದ್ದು, ಇನ್ನೊಂದು ಮದ್ಯಪಾನವನ್ನ ನಿಷೇಧ ಮಾಡಬೇಕು ಅನ್ನುವಂಥದ್ದು. ಸೊ ಗಾಂಧೀಜಿಯ ಪ್ರಭಾವ ಎಷ್ಟು ಮಟ್ಟಿಗಿದೆ ಅಂತ ಹೇಳಿದ್ರೆ, ಗಾಂಧೀಜಿ ಗುಜರಾತ್ನಲ್ಲಿ ಹುಟ್ಟಿದ್ರು ಅನ್ನೋ ಒಂದ್ ಕಾರಣಕ್ಕೆ ಇವತ್ತು ಕೂಡ ಗುಜರಾತ್ನಲ್ಲಿ ಮದ್ಯಪಾನವನ್ನ ನಿಷೇಧ ಮಾಡಿರೋದನ್ನ ನಾವು ನೋಡ್ತೀವಿ ನಾವು. ಸೊ ಅಲ್ಲಿ ಪ್ರಾಹಿಬಿಷನ್ ಆಕ್ಟ್ ಇರೋದನ್ನ ನಾವು ನೋಡ್ತೀವಿ ನಾವು. ಸೊ ಹಾಗಿರೋದ್ರಿಂದ ಈ ಪಾಶ್ಚಿಮಾತ್ಯೀಕರಣ ಸಂಸ್ಕೃತಾನುಕರಣಕ್ಕೆ ಸಹಾಯವಾಯಿತು ಅನ್ನುವಂತಹ ಮಾತನ್ನ ಅವರು ಹೇಳ್ತಾರೆ ಅವರು. ಬಟ್ ಬೇಸಿಕಲಿ ಶ್ರೀನಿವಾಸ್ ಅವರ ಆರ್ಗ್ಯುಮೆಂಟ್ ಏನು ಅಂತ ಹೇಳಿದ್ರೆ, ಸಾಂಸ್ಕ್ರಿಟೈಸೇಷನ್ ಮತ್ತೆ ವೆಸ್ಟರ್ನೈಸೇಷನ್ ಎರಡೂ ಕೂಡ ಭಾರತೀಯ ಸಂಸ್ಕೃತಿಯಲ್ಲಿ ಉಂಟಾದಂತಹ ಬದಲಾವಣೆಗಳನ್ನ ತೋರಿಸುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾರೆ ಅವರು. ಅಷ್ಟೇ ಅಲ್ಲ, ಅವರು ಸ್ಪಷ್ಟವಾಗಿ ಹೇಳ್ತಾರೆ ಏನದು ಅಂತ ಹೇಳಿದ್ರೆ, ಸಾಂಸ್ಕೃತಿಕ ಬದಲಾವಣೆಯನ್ನ ಮತ್ತು ಸಾಂಸ್ಕೃತಿಕ ವಿಶ್ಲೇಷಣೆಯನ್ನ ನಾವು ಸುಲಭವಾಗಿ ಮಾಡಬಹುದು, ಆದರೆ ಅದನ್ನೇ ಸಾಮಾಜಿಕ ರಚನೆಯ ಒಂದು ಚೌಕಟ್ಟಿನಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ರಚನೆಯಲ್ಲಿ ಆದಂತಹ ಬದಲಾವಣೆಗಳನ್ನ ನಾವು ಗುರುತಿಸ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಅನ್ನುವಂತಹ ಮಾತನ್ನ ಅವರು ಹೇಳ್ತಾರೆ ಅವರು. ಇವತ್ತಿನ ದಿನ ಜನ ಕೇಳ್ತಿರುವಂತಹ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇವತ್ತು ಅಂತ ಹೇಳಿದ್ರೆ ಲಾಸ್ಟ್ ಒಂದು 25-30 ಇಯರ್ಸ್ ಇಂದ ಏನಂತ ಹೇಳಿದ್ರೆ, ಭಾರತದಲ್ಲಿ ಆಗ್ತಿರುವಂತಹ ಬದಲಾವಣೆಗಳನ್ನ ನಾವು ಗುರುತಿಸೋದಕ್ಕೆ ಕೇವಲ ಸಂಸ್ಕೃತಾನುಕರಣ ಮತ್ತು ಪಾಶ್ಚಿಮಾತ್ಯೀಕರಣ ಅನ್ನುವಂತಹ ಪರಿಕಲ್ಪನೆಗಳನ್ನ ಬಳಸಿದ್ರೆ ಸಾಕಾ ಅನ್ನುವಂತಹ ಪ್ರಶ್ನೆಯನ್ನು ನಾವು ಪುನಃ ಕೇಳ್ತಾ ಇರೋದನ್ನ ನಾವು ನೋಡ್ತೀವಿ ನಾವು. ಸೊ ಅನೇಕರ ಪ್ರಕಾರ ಇದು ಇಲ್ಲ, ನಮಗೆ ಹೊಸ ಪರಿಕಲ್ಪನೆಗಳು ಬೇಕು. ಹಾಗಾಗಿ ನಾವು ಮಾಡರ್ನೈಸೇಷನ್ ಮತ್ತೆ ಗ್ಲೋಬಲೈಸೇಷನ್ ಕಡೆಗೆ ಮೂವ್ ಆಗಿರುವಂತಹದ್ದು. ಓಕೆ, ಸೊ ಇದಿಷ್ಟಾದ್ಮೇಲಿಂದ ನೆಕ್ಸ್ಟ್ ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈ ಕಾನ್ಸೆಪ್ಟ್ಸ್ನ ಇಲ್ಲಿಂದ ಮುಂದಕ್ಕೆ ಒಂದ್ ಸ್ವಲ್ಪ ನಿಧಾನಕ್ಕೆ ಹೇಳಕ್ಕೆ ಟ್ರೈ ಮಾಡ್ತೀನಿ, ಯಾಕಂದ್ರೆ ಇಲ್ಲಿ ತನಕ ರಿಪಿಟೇಷನ್ ಇತ್ತು. ಈ ಕಾನ್ಸೆಪ್ಟ್ಸ್ನ ಹೇಗೆ ಅರ್ಥ ಮಾಡ್ಕೋಬಹುದು ನಾವು ಸಮಾಜಶಾಸ್ತ್ರೀಯವಾಗಿ, ಎಷ್ಟರ ಮಟ್ಟಿಗೆ ನಮಗೂ ಉಪಯುಕ್ತಕರ ಅಂತ ನೋಡೋಣ. ಯೋಗೇಂದ್ರ ಸಿಂಗ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಭಾರತದಲ್ಲಿ ಸಾಮಾಜಿಕ ಬದಲಾವಣೆ ಬಗ್ಗೆ ಮಾತನಾಡ್ತಾ, ಅಥವಾ ಭಾರತೀಯ ಸಂಪ್ರದಾಯದ ಆಧುನೀಕರಣ ಅನ್ನುವಂತಹ ತಮ್ಮ ಪುಸ್ತಕದಲ್ಲಿ, ಮಾಡರ್ನೈಸೇಷನ್ ಆಫ್ ಇಂಡಿಯನ್ ಟ್ರೆಡಿಷನ್ ಅನ್ನುವಂತಹ ತಮ್ಮ ಪುಸ್ತಕದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ 2 ಪರಿಕಲ್ಪನೆಗಳನ್ನ, ಯಾವುದು ಸಾಂಸ್ಕ್ರಿಟೈಸೇಷನ್ ಮತ್ತೆ ವೆಸ್ಟರ್ನೈಸೇಷನ್, ಈ ಪರಿಕಲ್ಪನೆಗಳನ್ನ ನಾವು ತರ್ಕದ ಚೌಕಟ್ಟಿನಲ್ಲಿ ಅರ್ಥ ಮಾಡ್ಕೊಳ್ಬಹುದು, ಮತ್ತೆ ಸಂದರ್ಭೋಚಿತವಾಗಿ ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ ಅವರು. ಸೊ ಲಾಜಿಕಲ್ ಆಗಿ ನಾವು ನೋಡ್ಕೊಂಡು ಹೋದ್ರೆ, ತಾರ್ಕಿಕವಾಗಿ ನಾವು ನೋಡ್ಕೊಂಡು ಹೋದ್ರೆ, ಈ 2
ಪದಗಳು ಕೂಡ ವಾಸ್ತವವಾಗಿ ನಡೆಯುತ್ತಿರುವಂತಹ ಪ್ರಕ್ರಿಯೆಗಳನ್ನ ಸೂಚಿಸುತ್ತೆ. ಸೊ ಈ ಪ್ರಕ್ರಿಯೆಗಳು ಯಾವುದೇ ಪ್ರಶ್ನೆಗಳನ್ನ ಎತ್ತದಿಲ್ಲ, ಬದಲಿಗೆ ವಾಸ್ತವತೆಯನ್ನ ಪುನಃ ಸ್ಥಾಪಿಸುವಂತಹ ಅಥವಾ ವಾಸ್ತವತೆಯನ್ನ ಪುನರುಚ್ಚರಿಸುವಂತಹ, ಇದು ಎರಡನೇ ಪದ ಕರೆಕ್ಟ್, ಪುನಃ ಸ್ಥಾಪಿಸುವಂತಹದ್ದಲ್ಲ, ವಾಸ್ತವತೆಯನ್ನ ಪುನರುಚ್ಚರಿಸುವಂತಹ ಒಂದು ಪ್ರಯತ್ನವನ್ನ ಈ ಎರಡು ಪರಿಕಲ್ಪನೆಗಳು ಮಾಡುತ್ತಿವೆ ಅಂತ ಯೋಗೇಂದ್ರ ಸಿಂಗ್ ಅಭಿಪ್ರಾಯವನ್ನ ಪಡ್ತಾರೆ. ಟ್ರೂತ್ ಅಸರ್ಟಿಂಗ್ ಅನ್ನುವಂತಹ ಮಾತನ್ನ ಹೇಳ್ತಿರೋರು. ಸೊ ಈ ವಾಸ್ತವತೆಯನ್ನು ಪುನರುಚ್ಚರಿಸುತ್ತಿರುವಂತಹ ಈ ಪರಿಕಲ್ಪನೆಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಲಾಸ್ಟ್ ಲೆಕ್ಚರ್ ನಲ್ಲಿ ನೋಡಿದ ಹಾಗೆ ಒಂದ್ ಕಡೆ ನಾವ್ ಏನ್ ನೋಡ್ತೀವಿ, ನಾವು ಒಂದು ಆದರ್ಶವನ್ನ ನೋಡ್ತೀವಿ, ಐಡಿಯಲ್ ಟೈಪ್ ಅನ್ನ ನೋಡ್ತೀವಿ. ಮತ್ತೊಂದ್ ಕಡೆ ಏನ್ ನೋಡ್ತೀವಿ, ನಾವು ಇವತ್ತಿನ ಒಂದು ಬದಲಾವಣೆಯನ್ನ ನೋಡ್ತೀವಿ, ನಾವು ಇವತ್ತಿನ ಒಂದು ವ್ಯಾಖ್ಯೆ ನೋಡ್ತೀವಿ. ಸೊ ಸಾನ್ಸ್ಕ್ರಿಟೈಸೇಷನ್ ಮತ್ತೆ ವೆಸ್ಟರ್ನೈಸೇಷನ್ ಈ ಎಂಡಿಂದ ಆ ಎಂಡ್ಗೆ, ಆ ಎಂಡಿಂದ ಈ ಎಂಡ್ಗೆ ಬರ್ತಾ ಇರಬಹುದು. ಸೊ ಇದು ಆಸಿಲೇಟ್ ಆಗ್ತಾ ಇರುತ್ತೆ. ಪೆಂಡುಲಮ್ ಹೇಗೆ ಆ ಕಡೆಯಿಂದ ಈ ಕಡೆಗೆ, ಉಯ್ಯಾಲೆ ಹೇಗೆ ಆ ದಿಕ್ಕಿನಿಂದ ಈ ದಿಕ್ಕಿಗೆ, ಪೂರ್ವ ಪಶ್ಚಿಮದಲ್ಲೋ ಅಥವಾ ಉತ್ತರ ದಕ್ಷಿಣವಾಗಿ ಹೇಗೆ ಓಡಾಡ್ತಾ ಇರುತ್ತೋ ಒಂದ್ ಕಡೆ ನಿಲ್ದೆ ಕಂಟಿನ್ಯೂಸ್ ಆಗಿ, ಅದೇ ರೀತಿ ಈ ಪರಿಕಲ್ಪನೆಗಳು ಕೂಡ ಕೆಲವೊಮ್ಮೆ ಆದರ್ಶಾತ್ಮಕ ಸ್ಥಿತಿಯನ್ನು ತೋರಿಸುತ್ತೆ, ಇನ್ ಕೆಲವೊಮ್ಮೆ ಆ ನಿರ್ದಿಷ್ಟ ಸಂದರ್ಭದಲ್ಲಿ ಉಂಟಾಗುತ್ತಿರುವಂತಹ ಬದಲಾವಣೆಯನ್ನು ತೋರಿಸುತ್ತೆ ಅಂತ ಹೇಳ್ತಾರೆ. ಇದರಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ ಇನ್ನೆರಡು ಪ್ರಾಬ್ಲಮ್ ಸೃಷ್ಟಿಯಾಗಿರೋದನ್ನ ನಾವು ನೋಡ್ತೀವಿ. ನಾವು ಮೊದಲನೇದಾಗಿ ಏನಂತ ಹೇಳಿದ್ರೆ, ಇದನ್ನ ನಾವು ಫಂಕ್ಷನಲ್ ಕಾನ್ಸೆಪ್ಟ್ ಅಂತ ಅರ್ಥ ಮಾಡ್ಕೋಬೇಕು ಅಥವಾ ಹಿಸ್ಟಾರಿಕಲ್ ಕಾನ್ಸೆಪ್ಟ್ ಅಂತ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಪುನಃ ರಿಪೀಟ್ ಮಾಡ್ತಾ ಇದ್ದೀನಿ ನಾನು. ಸಾನ್ಸ್ಕ್ರಿಟೈಸೇಷನ್ ಮತ್ತೆ ವೆಸ್ಟರ್ನೈಸೇಷನ್ ಏನೋ ಲಾಜಿಕಲ್ ಆಗಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟಾಗ, ಬೇಸಿಕಲಿ ಅದು ಏನ್ ಮಾಡ್ತಾ ಇದೆ, ಇದು ವಾಸ್ತವತೆಯನ್ನ ಪುನರುಚ್ಚಾರ ಮಾಡುವಂತಹ ಪರಿಕಲ್ಪನೆಗಳಾಗಿದೆ. ಸೊ ವಾಸ್ತವತೆಯನ್ನ ಪುನರುಚ್ಚಾರ ಮಾಡಬೇಕು ಅಂತ ಹೇಳಿದ್ರೆ, ನಾವು ವಾಸ್ತವದ ಬಗ್ಗೆ ಮಾತನಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೊಂದು ರೆಫರೆನ್ಸ್ ಇರಬೇಕು. ಆ ರೆಫರೆನ್ಸ್ ಯಾವುದು? ಮ್ಯಾಕ್ಸ್ ವೆಬರ್ ಕೊಟ್ಟಂತಹ ಐಡಿಯಲ್ ಟೈಪ್ ನ ಒಂದು ಸ್ಥಿತಿ. ಸೊ ಸಂಸ್ಕೃತಾನುಕರಣದ ಸ್ಥಿತಿಯಲ್ಲಿ ಐಡಿಯಲ್ ಟೈಪ್ ಯಾವುದು? ವರ್ಣ ವ್ಯವಸ್ಥೆ. ಜಾತಿ ವ್ಯವಸ್ಥೆ ಅಲ್ಲ, ವರ್ಣ ವ್ಯವಸ್ಥೆ. ವರ್ಣ ವ್ಯವಸ್ಥೆ ಐಡಿಯಲ್ ಟೈಪ್. ಈ ಐಡಿಯಲ್ ಟೈಪ್ ನ ಒಂದು ವಾಸ್ತವ ಸ್ವರೂಪ ಯಾವುದು? ಜಾತಿ ವ್ಯವಸ್ಥೆ. ಈ ಜಾತಿ ವ್ಯವಸ್ಥೆಯಲ್ಲಿ ಆಗುತ್ತಿರುವಂತಹ ಬದಲಾವಣೆಗಳನ್ನು ಸೂಚಿಸುವಂತಹದ್ದು ಯಾವುದು? ಸಂಸ್ಕೃತಾನುಕರಣ. ಐ ಥಿಂಕ್ ಇಲ್ಲಿಗೆ ನಿಮಗೆ ಕ್ಲಿಯರ್ ಆಗಿರ್ಬೇಕು ನಿಮ್ಗೆ. ಬಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಇದರಿಂದ ಈ ಐಡಿಯಲ್ ಟೈಪು ಮತ್ತೆ ವಾಸ್ತವತೆಯ ನಡುವೆ ಓಡಾಡೋದ್ರದ್ದು ಒಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಇವೆರಡನ್ನ ನಾವು ಕಾರ್ಯಾತ್ಮಕ ಪರಿಕಲ್ಪನೆ ಅಂತ ಪರಿಗಣಿಸ್ಬೇಕು ಅಥವಾ ಚಾರಿತ್ರಿಕ ಪರಿಕಲ್ಪನೆಗಳು ಅಂತ ಪರಿಗಣಿಸ್ಬೇಕು ಅಂತ. ಏನು ಡಿಫರೆನ್ಸು ಕಾರ್ಯಾತ್ಮಕಕ್ಕೂ ಚಾರಿತ್ರಿಕತೆಗೂ? ಸೊ ನಿಮಗೆ ಗೊತ್ತಿರೋ ಹಾಗೆ ಫಂಕ್ಷನಲ್ ಅಂತ ಹೇಳಿದ್ರೆ ಏನು? ವ್ಯವಸ್ಥೆ ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳೋದಿಕ್ಕೆ ಯಾವ ಕೊಡುಗೆಯನ್ನ ನೀಡುತ್ತೋ, ವ್ಯವಸ್ಥೆಯ ಒಂದು ಭಾಗ ತನ್ನ ಅಸ್ತಿತ್ವವನ್ನ, ವ್ಯವಸ್ಥೆಯ ಅಸ್ತಿತ್ವವನ್ನ ಉಳಿಸ್ಕೊಳ್ಳೋದಿಕ್ಕೆ ಯಾವ ಕೊಡುಗೆಯನ್ನ ನೀಡುತ್ತೋ ಅದನ್ನ ನಾವು ಫಂಕ್ಷನ್ ಅಂತ ಕರಿತೀವಿ, ರಫ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ. ಸೊ ಹೀಗೆ ಮಾತನಾಡ್ಬೇಕಾದ್ರೆ ನಾವು ಯಾವುದೇ ಒಂದು ನಿರ್ದಿಷ್ಟ ಕಾಲಮಾನಕ್ಕೆ ಅಥವಾ ಕಾಲಘಟ್ಟಕ್ಕೆ ನಮ್ಮನ್ನು ನಾವು ಸೀಮಿತಗೊಳಿಸ್ಕೊಳ್ತಿಲ್ಲ. ಬದಲಿಗೆ ನಾವೇನ್ ಮಾಡ್ತೀವಿ, ನಾವು ಹಿಸ್ಟಾರಿಕಲ್ ಆಗಿ ಅಥವಾ ಅಚಾರಿತ್ರಿಕವಾಗಿ ಚಿಂತನೆ ಮಾಡ್ತೀವಿ. ಅಂದ್ರೆ ಚರಿತ್ರೆಯ ಚೌಕಟ್ಟಿಗೆ ನಮ್ಮನ್ನ ನಾವು ಒಳಪಡಿಸಿಕೊಳ್ಳದೆ ಅದರ ಬಗ್ಗೆ ಚಿಂತನೆಯನ್ನು ಮಾಡ್ತೀವಿ. ಅದು ಸಾರ್ವಕಾಲಿಕ ಸತ್ಯ ಅನ್ನುವಂತಹ ರೀತಿಯಲ್ಲಿ ಚಿಂತನೆ ಮಾಡ್ತೀವಿ. ಸೊ ಈ ಸಾನ್ಸ್ಕ್ರಿಟೈಸೇಷನ್ ಮತ್ತೆ ವೆಸ್ಟರ್ನೈಸೇಷನ್ ಆ ರೀತಿಯ ಒಂದು ಚಿಂತನೆನ ಅಥವಾ ಚಾರಿತ್ರಿಕ ಪರಿಕಲ್ಪನೆನ, ಅಂದ್ರೆ ನಿರ್ದಿಷ್ಟ ಕಾಲಘಟ್ಟಕ್ಕೆ ತಕ್ಕ ಹಾಗೆ ಅದನ್ನ ಬದಲಾಯಿಸ್ಕೊಂಡು ಹೋಗ್ಬೇಕಾ ಅನ್ನುವಂತಹ ಮಾತನ್ನ ಹೇಳ್ಕೊಂಡು ಹೋಗ್ತಾರೆ ಅವರು. ಸೊ ಹಾಗಿರೋದ್ರಿಂದ ಇದ್ರ ಬಗ್ಗೆ ಸಾಕಷ್ಟು, ಇನ್ಫ್ಯಾಕ್ಟ್ ಸಾವಿರಾರು ಆರ್ಟಿಕಲ್ಗಳು ಇದ್ರ ಬಗ್ಗೆ ಬಂದ್ಬಿಟ್ಟಿದೆ ಇದು. ಸೊ ಇಷ್ಟೊಂದೆಲ್ಲಾನು ಕೂಡ ನಾವು ಕೇವಲ 1 ಗಂಟೆ 2 ಗಂಟೆನಲ್ಲಿ ಸಮರೈಸ್ ಮಾಡೋಕ್ಕಾಗಲ್ಲ. ಬಟ್ ನಾನು ನಿಮಗೆ ಒಂದು ಪ್ರಾತಿನಿಧಿಕವಾದಂತಹ ಒಂದು ಚಿತ್ರಣವನ್ನು ಕೊಡೋದಕ್ಕೆ ಪ್ರಯತ್ನವನ್ನ ಪಡ್ತೀನಿ ನಾನು. ಇನ್ಫ್ಯಾಕ್ಟ್ ಈಗಲೂ ಯಾವುದೇ ಸೋಷಿಯಲಾಜಿಕಲ್ ಇದನ್ನ ಏನು ಜರ್ನಲ್ಗಳಲ್ಲಿ ಹುಡುಕಿದ್ರೆ ವರ್ಷದಲ್ಲಿ ಅಟ್ಲೀಸ್ಟ್ ಕೆಲವು ಆರ್ಟಿಕಲ್ಗಳು ಸಾನ್ಸ್ಕ್ರಿಟೈಸೇಷನ್ ಮತ್ತೆ ವೆಸ್ಟರ್ನೈಸೇಷನ್ ಬಗ್ಗೆ, ಸಾನ್ಸ್ಕ್ರಿಟೈಸೇಷನ್ ಬಗ್ಗೆ ಎಸ್ಪೆಷಲಿ ಆರ್ಟಿಕಲ್ಸ್ಗಳು ಬರೋದನ್ನ ನಾವು ಕಾಣಬಹುದು ನಾವು. ಸೊ ಇಬ್ಬರ ಎಕ್ಸಾಂಪಲ್ ಅನ್ನ ತೆಗೆದುಕೊಳ್ಳೋಣ, 2-3 ಜನದ ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಮೊದಲನೇದು ಯಾರು ಅಂತ ಹೇಳಿದ್ರೆ E.B. ಹಾರ್ಪರ್ ಅನ್ನುವಂತಹ ಒಬ್ಬ ಸೋಷಿಯಾಲಜಿಸ್ಟ್. ಈತ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಸಂಸ್ಕೃತಾನುಕರಣವನ್ನ ನಾವು ಫಂಕ್ಷನಲ್ ಕಾನ್ಸೆಪ್ಟ್ ಆಗಿ ಟ್ರೀಟ್ ಮಾಡಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ ಅವರು. ಯಾಕೆ ಅಂತ ಹೇಳಿದ್ರೆ ಇದೊಂದು ಇಂಟರ್ಪ್ರಿಟೇಟಿವ್ ಕ್ಯಾಟಗರಿ ಅಂತ ಹೇಳ್ತಾರೆ. E.B. ಹಾರ್ಪರ್ ಪ್ರಕಾರ ಸಂಸ್ಕೃತಾನುಕರಣ ಅನ್ನುವಂತಹದ್ದು ಒಂದು ಕಾರ್ಯಾತ್ಮಕ ಪರಿಕಲ್ಪನೆ. ಯಾಕೆ ಇದು ಕಾರ್ಯಾತ್ಮಕ ಪರಿಕಲ್ಪನೆ ಅಂತ ಹೇಳಿದ್ರೆ ಇದೊಂದು ಇಂಟರ್ಪ್ರಿಟೇಟಿವ್ ಕ್ಯಾಟಗರಿ.
ಯಾವ ರೀತಿಯ ಒಂದು ವರ್ಗಕ್ಕೆ ಸೇರಿರುವಂತಹದ್ದು? ವ್ಯಾಖ್ಯಾನಾತ್ಮಕ ಸ್ಥಿತಿಯನ್ನು ಸೂಚಿಸುವಂತಹ ಒಂದು ವರ್ಗ ಅದು. ಸೊ ಇಂಟರ್ಪ್ರಿಟೇಟಿವ್ ಅಂದ ತಕ್ಷಣ ನಮ್ಗೆ ಯಾರು ಜ್ಞಾಪಕ ಬರ್ತಾರೆ? ಮ್ಯಾಕ್ಸ್ ವೆಬರ್ ಜ್ಞಾಪಕ ಬರ್ತಾನೆ. ಆತ ಏನ್ ಹೇಳ್ದ? ಸೋಷಿಯಾಲಜಿ ಅಂತ ಹೇಳಿದ್ರೇನು? ಇಂಟರ್ಪ್ರಿಟೇಟಿವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೋಷಿಯಲ್ ಆಕ್ಷನ್ ಅಂತ ಹೇಳ್ದ. ಸಾಮಾಜಿಕ ಕ್ರಿಯೆಯ ವ್ಯಾಖ್ಯಾನಾತ್ಮಕ ಅರ್ಥೈಸಿಕೊಳ್ಳುವಿಕೆ ಅಥವಾ ಅರ್ಥ ಮಾಡಿಕೊಳ್ಳುವಿಕೆ. ಸೊ ಇಲ್ಲಿ ಸಾಮಾಜಿಕ ಕ್ರಿಯೆ ಯಾವುದು? ಇದನ್ನ ಗುರುತಿಸೋಣ. ಫಸ್ಟ್ ಇಲ್ಲಿ ನಡೆಯುತ್ತಿರುವಂತಹ ಸಾಮಾಜಿಕ ಕ್ರಿಯೆ ಗುಂಪುಗಳ ಚಲನೆ ಅಥವಾ ಗುಂಪುಗಳು ತಮ್ಮ ಸ್ಥಾನಮಾನವನ್ನ ಬದಲಾಯಿಸಿಕೊಳ್ಳಲು, ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ನಡೆಸುವಂತಹ ಒಂದು ಕ್ರಿಯೆ. ಅದನ್ನ ನಾವು ಗುರುತಿಸಬಹುದು. ಈ ಗುಂಪುಗಳು ಈ ರೀತಿ ಪ್ರಯತ್ನವನ್ನ ಪಡಬೇಕಾದ್ರೆ ಅವ್ರೇನ್ ಮಾಡ್ತಾ ಇದ್ದಾರೆ? ಅವರು ತಮಗೆ ಯಾರು ಬೇಕೋ ಅಂತಹ ಮತ್ತೊಂದು ಗುಂಪನ್ನ ಅವರು ಅನುಕರಣೆ ಮಾಡ್ತಾ ಇದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಅಬ್ಸರ್ವರ್ಸ್ ಆಗಿ, ನೋಡುಗರಾಗಿ ಸೋಷಿಯಾಲಜಿಸ್ಟ್ಗಳು ಡಿಸೈಡ್ ಮಾಡ್ತಾ ಇಲ್ಲ. ಬದಲಿಗೆ ಡಿಸೈಡ್ ಮಾಡ್ತಿರೋರು ಯಾರು? ಆ ಸಾಮಾಜಿಕ ಚಲನೆಯಲ್ಲಿ ತಮ್ಮ ಸ್ಥಿತಿಯನ್ನ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕೆಂದು ಪ್ರಯತ್ನಿಸುತ್ತಿರುವಂತಹ ಸಾಮಾಜಿಕ ಗುಂಪಿನ ಜನರು, ಅಂದ್ರೆ ಅಲ್ಲಿನ ಆಕ್ಟರ್ಸ್, ಸೋಷಿಯಲ್ ಆಕ್ಟರ್ಸ್. ಸೊ ಕೆಲವು ಸಂದರ್ಭಗಳಲ್ಲಿ ಅವರು ಬ್ರಾಹ್ಮಣರಾಗಿರ್ಬೋದು, ಇನ್ನು ಕೆಲವು ಸಂದರ್ಭದಲ್ಲಿ ಲಿಂಗಾಯತರಾಗಿರಬಹುದು, ಅಥವಾ ಯಾದವರಾಗಿರಬಹುದು, ಜಾಟರಾಗಿರಬಹುದು, ಯಾರು ಬೇಕಾದ್ರೂ ಆಗ್ಬಹುದು. ಬಟ್ ಈ ಒಂದು ಗುಂಪನ್ನ ಅವರು ರೆಫರೆನ್ಸ್ ಆಗಿಟ್ಕೊಂಡು ಹೋಗ್ತಿರೋದನ್ನ ನಾವು ನೋಡ್ತೀವಿ ನಾವು. ಸೊ ತಮ್ಮ ಸ್ಥಿತಿ ಬಗ್ಗೆ ತಾವೇ ಏನ್ ಅರ್ಥ ಮಾಡ್ಕೊಳ್ತೀರ ಅದ್ರ ಕಡೆಗೆ ಗಮನ ಹರಿಸೋದ್ರಿಂದ ಇದನ್ನ ನಾವು ಫಂಕ್ಷನಲ್ ಕಾನ್ಸೆಪ್ಟ್ ಅಂತ ಹೇಳಬಹುದು ಅನ್ನುವಂತ ಮಾತನ್ನ ಹೇಳ್ತಾರೆ ಅವರು. ಅಷ್ಟೇ ಅಲ್ಲ, ಇಲ್ಲಿ ಈ ಇಂಟರ್ಪ್ರಿಟೇಟಿವ್ ಕ್ಯಾಟಗರಿ ಇದೆಯಲ್ಲ, ಇದು ಅಂದ್ರೆ ಇಂಟರ್ಪ್ರಿಟೇಟಿವ್ ಎಕ್ಸಸೈಸ್ ನಡೀತಾ ಇದೆಯಲ್ಲ, ಇದು ವ್ಯಾಖ್ಯಾನಾತ್ಮಕತೆ ಅನ್ನುವಂತಹ ಒಂದು ಕ್ರಿಯೆ ನಡೀತಿದೆಯಲ್ಲ, ಇದರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜನ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಂಪ್ರದಾಯವನ್ನ ಪುನರ್ ವ್ಯಾಖ್ಯಾನ ಮಾಡುವಂತಹ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಸೊ ನಾನು ಶೂದ್ರನಾಗಿದ್ದೆ, ಈಗ ಕ್ಷತ್ರಿಯನಾಗಿದ್ದೇನೆ, ನಾನು ವೈಶ್ಯನಾಗಿದ್ದೆ, ಈಗ ಮತ್ತೊಬ್ಬರಾಗಿದ್ದೇನೆ, ಹೀಗೆ ಅವರು ರೀಇಂಟರ್ಪ್ರಿಟೇಷನ್ ಮಾಡ್ತಿರೋದನ್ನ, ಪುನರ್ವ್ಯಾಖ್ಯಾನ ಮಾಡ್ತಿರೋದನ್ನ ನೋಡ್ತೀವಿ ನಾವು. ಅಷ್ಟೇ ಅಲ್ಲ, ಸಂಪ್ರದಾಯವನ್ನ ಚಾರಿತ್ರಿಕವಾಗಿ ಪುನರ್ ನಿರ್ಮಾಣ ಮಾಡುವಂತಹ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಸೊ ಶೂದ್ರರಾಗಿದ್ದಂತಹ ಮರಾಠರು ಏನ್ ಮಾಡಿದ್ರು? ರಾಜಕೀಯ ಅಧಿಕಾರವನ್ನ ಪಡೆದುಕೊಂಡು ಬೈ ಅಂಡ್ ಲಾರ್ಜ್ ಶಿವಾಜಿಯ ಕಾಲದಲ್ಲಿ ಮತ್ತು ಶಿವಾಜಿ ಮಕ್ಕಳ ಕಾಲದಲ್ಲಿ ತಮ್ಮನ್ನ ತಾವು ಕ್ಷತ್ರಿಯರು ಅನ್ನುವಂತಹ ಒಂದು ಸ್ಥಿತಿಗೆ ತೆಗೆದುಕೊಂಡು ಹೋದರು. ಇದು ನಾನು ಹೇಳುತ್ತಿರುವಂತಹ ಅಂಶ. ಹಿಸ್ಟಾರಿಕಲ್ ರೀಕನ್ಸ್ಟ್ರಕ್ಷನ್ ಆಫ್ ಟ್ರೆಡಿಷನ್, ಸಂಪ್ರದಾಯದ ಚಾರಿತ್ರಿಕ ಪುನರ್ ನಿರ್ಮಾಣ ಆಗ್ತಾ ಇದೆ ಅನ್ನುವಂತಹ ಮಾತನ್ನ E.B. ಹಾರ್ಪರ್ ಹೇಳ್ತಾರೆ ಅವರು. ಬಟ್ ಇದಕ್ಕೆ ಆಪೋಸಿಟ್ ಆಗಿ ಹೋಗೋದಕ್ಕಿಂತ ಮುಂಚೆ ಇದಿಷ್ಟು ಅರ್ಥ ಆಯ್ತಾ? E.B. ಹಾರ್ಪರ್ ಏನ್ ಹೇಳಿದ್ರು ಅಂತ? ಕ್ಲಿಯರ್? ಬರೀಬೇಕಾದ್ರೆ ಕೇರ್ಫುಲ್ ಆಗಿ ಬರೀಬೇಕು. ಈಗಲೇ ಹೇಳಿದ್ದೀನಿ, ಎಲ್ರಿಗೂ ಕ್ಲಿಯರಾ? ಎಷ್ಟು ಜನ ಇದ್ದೀರಾ? 12 ಜನ. ಮಿಕ್ಕವರೆಲ್ಲ ಎಲ್ಲಿ? ಮಾಯ ಬೇಡವಂತ ಕ್ಲಾಸು ನೀವು ನಿಮ್ದು. ಸೊ ಅರ್ಥ ಆಗಿರೋದ್ರಿಂದ ಮುಂದಕ್ಕೆ ಹೋಗ್ತಾ ಇದ್ದೀನಿ ನಾನು. ಮತ್ತೊಬ್ಬ ಸೋಷಿಯಾಲಜಿಸ್ಟ್ JF ಸ್ಟಾಲ್, STAAL, JF ಸ್ಟಾಲ್ ಅನ್ನುವಂಥವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸಂಸ್ಕೃತಾನುಕರಣ ಅನ್ನುವಂತಹದ್ದು ಬದಲಾವಣೆಯನ್ನು ಸೂಚಿಸುವಂತಹ ಒಂದು ಪರಿಕಲ್ಪನೆ ಮತ್ತು ಆ ಪ್ರಕ್ರಿಯೆಯನ್ನು ಸೂಚಿಸುತ್ತೆ. ನೋಡಿ, ಇಲ್ಲಿ ಎರಡು ಅಂಶಗಳನ್ನ ಹೇಳ್ತಾ ಇದ್ದಾರೆ. ಸಂಸ್ಕೃತಾನುಕರಣ ಅನ್ನುವಂತಹದ್ದು ಬದಲಾವಣೆಯನ್ನು ಸೂಚಿಸುವಂತಹ ಒಂದು ಪರಿಕಲ್ಪನೆ. ಇದು ಆಬ್ವಿಯಸ್, ನಾವೇನು ತುಂಬಾ ಕಷ್ಟಪಡಬೇಕಾಗಿಲ್ಲ. ಬಟ್ ಬರೀ ಬದಲಾವಣೆಯನ್ನು ಸೂಚಿಸುವಂತಹ ಪರಿಕಲ್ಪನೆ ಇಲ್ಲ, ಆ ಪ್ರಕ್ರಿಯೆಯನ್ನ ವಿವರಿಸುವಂತಹ ಒಂದು ಪರಿಕಲ್ಪನೆ ಅಂತ. ಈಗ ಪ್ರಕ್ರಿಯೆಗಳು ಅಂದ್ರೆ ಪ್ರಾಸೆಸ್ ನಿರ್ದಿಷ್ಟ ಕಾಲಘಟ್ಟದಲ್ಲಿ ನಡಿಬೇಕಷ್ಟೇ ಹೊರತು ಬೇರೆ ಬೇರೆ ಕಾಲಘಟ್ಟದಲ್ಲಿ ನಿರಂತರವಾಗಿ ನಡ್ಕೊಂಡು ಹೋಗ್ತಿದೆ ಅಂತ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮಗೆ ಗೊತ್ತು, ಸೋಷಿಯಲ್ ಚೇಂಜ್ ಅನ್ನುವಂತಹದ್ದು ನಿರಂತರವಾಗಿ ನಡೀತಿರೋದಿಲ್ಲ. ಅಂದ್ರೆ ಈ ಮಟ್ಟದಲ್ಲಿ ಲಾರ್ಜ್ ಸ್ಕೇಲ್ ನಲ್ಲಿ ಅದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಮಾತ್ರ ನಡೀತಿರುವಂತಹದ್ದು. ಸೊ ನಿರ್ದಿಷ್ಟ ಕಾಲಘಟ್ಟಕ್ಕೆ ಸೀಮಿತವಾಗಿದೆ ಅಂತ ಹೇಳಿದ್ರೇನು, ಸಹಜವಾಗಿ ಅದು ಚಾರಿತ್ರಿಕ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ. ಚರಿತ್ರೆಯ ಬೇರೆ ಬೇರೆ ಕಾಲಮಾನಗಳಲ್ಲಿ ನಡೆಯುತ್ತಿರುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ತಾರೆ ಅವರು. ಸೊ ಹಾಗಿರೋದ್ರಿಂದ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ನಡೆಯುತ್ತಿರುವಂತಹ ಪ್ರಕ್ರಿಯೆಗಳನ್ನ ನಾವೇನ್ ಮಾಡ್ತೀವಿ, ನಾವು ಒಟ್ಟುಗೂಡಿಸಿ ಅದರ ಬಗ್ಗೆ ಒಂದು ಸಮನ್ವಯವಾದಂತಹ ದೃಷ್ಟಿಕೋನವನ್ನ ತೆಗೆದುಕೊಳ್ತೀವಿ.
ಸೊ ಸಿಂಕ್ರಾನಿಕ್ ವ್ಯೂ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆಕ್ಚುಲಿ ಸಿಂಕ್ರಾನಿಕ್ ಅಂತ ಹೇಳಿದ್ರೆ ಸಮನ್ವಯ ಅಲ್ಲ, ಸದ್ಯಕ್ಕೆ ಹಂಗೆ ಇಟ್ಕೊಳ್ಳಿ, ನನ್ನ ತಕ್ಷಣಕ್ಕೆ ನೆನಪು ಬರ್ತಿಲ್ಲ ನಮಗೆ. ಸೊ ಹಾಗಾಗಿ ಸಾಂಸ್ಕ್ರಿಟೈಸೇಷನ್ ಅನ್ನುವಂಥದ್ದು ಅನೇಕ ಸಂದರ್ಭಗಳಲ್ಲಿ ಉಂಟಾದಂತಹ ಸಾಮಾಜಿಕ ಬದಲಾವಣೆಗಳ ಒಟ್ಟು ಸ್ವರೂಪವನ್ನ ತಿಳಿಸುವಂತಹ ಒಂದು ದೊಡ್ಡ ಪರಿಕಲ್ಪನೆ. ಸೊ ಮೆಟಾ ಕಾನ್ಸೆಪ್ಟ್ ಅನ್ನುವಂತಹ ಮಾತನ್ನ ಅವನು ಉಪಯೋಗಿಸ್ತಾನವನು. ನೀವು ಫಸ್ಟ್ ಸೆಮಿಸ್ಟರ್ ಅಲ್ಲಿ ಓದಿರ್ತೀರಾ ಮೆಟಾ ಕಾನ್ಸೆಪ್ಟ್ ಅಂದ್ರೆ ಏನು ಅಂತ. ಸೊ ಈ ಕಾನ್ಸೆಪ್ಟ್ ಏನ್ ಮಾಡ್ತಾ ಇದೆ, ರಿಪೀಟ್ ಮಾಡ್ತಾ ಇದ್ದೀನಿ ನಾನು. ಕಾನ್ಸೆಪ್ಟ್ ನಿರ್ದಿಷ್ಟ ಕಾಲಘಟ್ಟಗಳಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳ ಕಡೆಗೆ ಗಮನವನ್ನು ಹರಿಸ್ತಾ ಇದೆ. ಆದರೆ ಅಷ್ಟಕ್ಕೆ ಸೀಮಿತವಾಗಿಲ್ಲ. ಈ ಎಲ್ಲ ಪ್ರಕ್ರಿಯೆಗಳ ಒಟ್ಟು ಫಲಸ್ವರೂಪವನ್ನ ನಾವು ಒಂಥರ ಪಕ್ಷಿ ನೋಟದ ಮೂಲಕ, ಪಕ್ಷಿ ನೋಟದ ಸ್ವರೂಪದಲ್ಲಿ ನೋಡಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದೆ. ಸೊ ಇದು ಬರೀ ಕಾನ್ಸೆಪ್ಟ್ ಅಷ್ಟೇ ಅಲ್ಲ, ಇದೊಂದು ಮೆಟಾ ಕಾನ್ಸೆಪ್ಟ್, ಅನೇಕ ಕಾನ್ಸೆಪ್ಟ್ಗಳ ಒಂದು ಒಟ್ಟು ಗೂಡಿಸುವಿಕೆ ಅನ್ನುವಂತಹ ಮಾತನ್ನ ಹೇಳ್ತಾರೆ ಅವರು. ಸೊ ಹಾಗಿರೋದ್ರಿಂದ ಏನಾಯ್ತು ಅಂತ ಹೇಳಿದ್ರೆ, ಶ್ರೀನಿವಾಸ್ ಹಾಗೂ ಇತರರು ಬಳಸುವಂತಹ ಈ ಸಾಂಸ್ಕ್ರಿಟೈಸೇಷನ್ ಅನ್ನುವಂತಹದ್ದು ಒಂದು ಕಾನ್ಸೆಪ್ಟ್ ಅಲ್ಲ, ಬದಲಿಗೆ ಅದು ಕ್ಲಾಸ್ ಆಫ್ ಕಾನ್ಸೆಪ್ಟ್ಸ್ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅನೇಕ ಪರಿಕಲ್ಪನೆಗಳ ಒಂದು ವರ್ಗ ಅನ್ನುವಂತಹ ಮಾತನ್ನ JF ಸ್ಟಾಲ್ ಹೇಳೋದನ್ನ ನಾವು ನೋಡ್ತೀವಿ ನಾವು. ಸೊ ಆಬ್ವಿಯಸ್ಲಿ ಇಲ್ಲೇನ್ ನೋಡ್ತಾ ಇದ್ವಿ ನಾವು, ಒಂದ್ ಕಡೆ ಫಂಕ್ಷನಲ್ ಕಾನ್ಸೆಪ್ಟ್ ಅಚಾರಿತ್ರಿಕ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದ್ ಕಡೆ ಇಲ್ಲ ಹಿಸ್ಟಾರಿಕಲ್ ಕಾನ್ಸೆಪ್ಟ್ ಅಂತ ಹೇಳ್ತಿದ್ದಾರೆ. ಬಟ್ ಬರೀ ಹಿಸ್ಟಾರಿಕಲ್ ಕಾನ್ಸೆಪ್ಟ್ ಅಂತ ಹೇಳಿ ಬಿಟ್ಬಿಟ್ಟಿದ್ರೆ ಸಮಸ್ಯೆ ಇರ್ತಿರ್ಲಿಲ್ಲ. ಮುಂದುವರೆದು ಬಿಟ್ಟು ಏನ್ ಹೇಳಿದ್ರು, ಇದೊಂದು ಮೆಟಾ ಕಾನ್ಸೆಪ್ಟ್ ಅಂದ್ರೆ ಅನೇಕ ಪರಿಕಲ್ಪನೆಗಳ ಒಂದು ವರ್ಗ ಅನ್ನುವಂತಹ ಸ್ವರೂಪದಲ್ಲಿ ಹೇಳ್ತಿರೋದ್ರಿಂದ ಈ ಸಂಸ್ಕೃತಾನುಕರಣ ಅನ್ನುವಂತಹದ್ದು ಹೆಚ್ಚಿನ ಚರ್ಚೆಗೆ ಆಸ್ಪದ ಮಾಡಿಕೊಟ್ಟಿರೋದಷ್ಟೇ ಅಲ್ಲ, ನಾವು ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆನೂ ಕೂಡ, ಅಂದ್ರೆ ಸಮಾಜಶಾಸ್ತ್ರೀಯ ಸಿದ್ಧಾಂತವಾಗಿ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡಿದೆ ಅಂತ ನಾವು ಗುರುತಿಸ್ಬೋದು. ಇದ್ರ ಬಗ್ಗೆ ಫೈನಲ್ ಮಾತಾಗಿದೆ ಅಂತ ನಾವು ಇವತ್ತಿಗೂ ಹೇಳಕ್ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಿರಂತರವಾಗಿ ಇದು ನಡ್ಕೊಂಡು ಹೋಗ್ತಾ ಇರೋದನ್ನ ನಾವು ನೋಡ್ತೀವಿ ನಾವು. ಸೊ ಒಂದ್ ಕಾಲದಲ್ಲಿ ಸಂಸ್ಕೃತಾನುಕರಣ ಇಲ್ಲ, ಅದಾಮೇಲಿಂದ ಬರ್ತೀನಿ. ಸೊ ಈ ರೀತಿ ಇರೋದನ್ನ ನಾವು ನೋಡ್ತೀವಿ ನಾವು. ಸೊ ಹಾಗಿರೋದ್ರಿಂದ ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಜಿಜ್ಞಾಸೆ ಮುಂದುವರೆದುಕೊಂಡು ಹೋಯ್ತು. ಈ ಸಂದರ್ಭದಲ್ಲೇನೆ ನಾನು ನಿಮ್ಗೆ ಕಳೆದ ಲೆಕ್ಚರ್ನಲ್ಲಿ ಹೇಳಿದೆ, ನಾನು ಶ್ರೀನಿವಾಸು ಅಕಲ್ಚರೇಷನ್ ಅನ್ನುವಂತಹ ಪದವನ್ನ ಬಳಸ್ತಿಲ್ಲ, ಸಾಂಸ್ಕ್ರಿಟೈಸೇಷನ್ ಅನ್ನುವಂತಹ ಪದವನ್ನ ಬಳಸಿದ್ರು. ಸುಲಭವಾಗಿ ಅವರು ಅಕಲ್ಚರೇಷನ್ ಅನ್ನುವಂತಹ ಪದ ಬಳಸ್ಬಿಟ್ಟಿದ್ರೆ ಈ ಸಮಸ್ಯೆ ಇರ್ತಿರ್ಲಿಲ್ಲ. ಯಾಕೆಂತ ಹೇಳಿದ್ರೆ ಅಕಲ್ಚರೇಷನ್ ಅನ್ನುವಂತಹ ಪರಿಕಲ್ಪನೆ ಸಮಾಜಶಾಸ್ತ್ರದಲ್ಲಿ ಈಗಾಗಲೇ ಸ್ಥಾಪಿತವಾಗಿರುವಂತಹ ಒಂದು ಪರಿಕಲ್ಪನೆ, ಪ್ರಪಂಚದಾದ್ಯಂತ ಬಳಸ್ತಿದ್ದೀವಿ. ಹಾಗಿದ್ಮೇಲೆ ಅವ್ರು ಅದನ್ನ ಯಾಕೆ ಬಳಸ್ತಿಲ್ಲ, ಈ ಪ್ರಶ್ನೆ ಬರುತ್ತದು. ಯಾಕೆ ಅಂತ ಹೇಳಿದ್ರೆ ಸ್ವತಃ ಶ್ರೀನಿವಾಸ್ ಹೇಳೋ ಹಾಗೆ ಅಕಲ್ಚರೇಷನ್ ಅನ್ನುವಂತಹದ್ದು ಸಾರ್ವತ್ರಿಕವಾಗಿ ನಡೆಯುವಂತಹ ಒಂದು ಸಾಮಾಜಿಕ ಬದಲಾವಣೆಯ ಪ್ರಕ್ರಿಯೆಯನ್ನು ಸೂಚಿಸುತ್ತೆ. ಅಂಡ್ ಮೋಸ್ಟ್ ಆಫ್ ದ ಟೈಮ್ ಅಕಲ್ಚರೇಷನ್ ಅಲ್ಲಿ ಏನಾಗುತ್ತೆ, ಗುಂಪುಗಳಿಗಿಂತ ಹೆಚ್ಚಾಗಿ ಅಲ್ಲಿ ವ್ಯಕ್ತಿಗಳು ಇನ್ವಾಲ್ವ್ ಆಗಿರೋದನ್ನ ನಾವು ಗಮನಿಸ್ತೀವಿ ನಾವು. ಆದರೆ ಸಂಸ್ಕೃತಾನುಕರಣ ಹಾಗಲ್ಲ. ಸಂಸ್ಕೃತಾನುಕರಣ ಗುಂಪಿನ ಮಟ್ಟದಲ್ಲಿ ನಡೆಯುವಂತಹದ್ದು. ಅದಕ್ಕಿಂತ ಹೆಚ್ಚಾಗಿ ಇದು ಭಾರತೀಯರಲ್ಲಿ, ಅದಕ್ಕೂ ಹೆಚ್ಚಾಗಿ ಹಿಂದೂ ಸಮಾಜಕ್ಕೆ ಸೀಮಿತವಾಗಿರುವಂತಹದ್ದು. ಸೊ ಹಿಂದೂ ಸಮಾಜದಲ್ಲಿ ಉಂಟಾಗುತ್ತಿರುವಂತಹ ಸಾಮಾಜಿಕ ಸಾಂಸ್ಕೃತಿಕ ಬದಲಾವಣೆಯನ್ನ ಸ್ಪಷ್ಟವಾಗಿ ಸೂಚಿಸಲು ಮತ್ತು ಎಲ್ಲರ ಗಮನಕ್ಕೆ ತರಲು ನಾನು ಸಾಂಸ್ಕ್ರಿಟೈಸೇಷನ್ ಅನ್ನುವಂತಹ ಪದವನ್ನು ಬಳಸಿದೆ ಅಂತ ಶ್ರೀನಿವಾಸು ಸ್ಪಷ್ಟವಾಗಿ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲೇನಾಯ್ತು, ಇದು ಹಿಸ್ಟಾರಿಕಲ್ ಕಾನ್ಸೆಪ್ಟ್ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಬದಲಿಗೆ ಇದನ್ನ ಫಂಕ್ಷನಲ್ ಕಾನ್ಸೆಪ್ಟ್ ಅಂತಾನೆ ಪರಿಗಣಿಸ್ಬೇಕಾಗತ್ತೆ ಒಂದು ಲೆಕ್ಕಾಚಾರದಲ್ಲಿ. ಸೊ ಇದಿಷ್ಟು ಬ್ರಾಡ್ ಆಗಿ ನಾನು ತುಂಬಾ ಏನು ಸುಮಾರು ಒಂದು 18-20 ಗಂಟೆ ಪಾಠ, ಮಿನಿಮಮ್ 18-20 ಗಂಟೆಗಳು ಪಾಠ ಮಾಡ್ಬೇಕಾದ್ದನ್ನ ನಾನು ನಿಮ್ಗೊಂದು 2 ಗಂಟೆ ಕಾಲದಲ್ಲಿ ಹೇಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀನಿ ನಾನು. ಓಕೆ, ಸೊ ನೀವಿಷ್ಟು ಅರ್ಥ ಮಾಡ್ಕೊಳ್ಳಿ. ಹೆಚ್ಚಿಗೆ ಬೇಕು ಅಂತ ಹೇಳಿದ್ರೆ ಲಿಟ್ರೇಚರ್ ಅನ್ನ ನಾನು ನಿಮಗೆ ಕೊಡ್ತೀನಿ ನಾನು. ಓಕೆ, ಅಂಡ್ ಇದರ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಐ ಥಿಂಕ್ ಆಲ್ಮೋಸ್ಟ್ ನಾವು ಫೈನಲ್ ಅಲ್ಲಿ ಇದೀವಿ, ಕೊನೆಯ ಭಾಗದಲ್ಲಿ ಇದೀವಿ ನಾವು ಈಗ. ಏನದು ಅಂತ ಹೇಳಿದ್ರೆ, ಸಾಂಸ್ಕ್ರಿಟೈಸೇಷನ್ ಅನ್ನುವಂತಹ ಪದವನ್ನ ಶ್ರೀನಿವಾಸ್ ಬಳಸಿದಾಗ ಸಹಜವಾಗಿ ಅವರು ಬ್ರಾಹ್ಮಣರ ಅಥವಾ ಬ್ರಾಹ್ಮಣರ ರೀತಿಯಲ್ಲಿ ಗಣ್ಯರಾಗಿರುವಂತಹವರ ಸಂಸ್ಕೃತಿಯ ಕಡೆಗೆ ಗಮನವನ್ನ ಹರಿಸಿದ್ರು. ಆದರೆ ಅನೇಕ ಸಂದರ್ಭದಲ್ಲಿ ಗಣ್ಯೇತರರನ್ನು ಕೂಡ ಅನುಕರಣೆ ಮಾಡ್ತಾ ಇರೋದನ್ನ ನಾವು ಕಾಣಬಹುದು ಅನ್ನೋದನ್ನ ನಾವು ಗಮನಿಸಿದೀವಿ ಭಾರತದಲ್ಲಿ. ಸೊ ಈ ನಾನ್ ಸಾಂಸ್ಕ್ರಿಟಿಕ್ ಘಟಕಗಳೇನಿದೆ ಅದರ ಕಡೆಗೆ ಗಮನವನ್ನ ಹರಿಸಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ ಅವರು. ಯಾಕೆ ಈ ಪಾಯಿಂಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮೆಕಿಮ್ ಮ್ಯಾರಿಯಟ್, MCKIM MARRIOTT, ಮೆಕಿಮ್ ಮ್ಯಾರಿಯಟ್ ಅನ್ನುವಂತಹ ಒಬ್ಬ ಆಂಥ್ರೋಪಾಲಜಿಸ್ಟ್, ಸೋಷಿಯಾಲಜಿಸ್ಟ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅನೇಕ ಸಂದರ್ಭಗಳಲ್ಲಿ
ಸಂಸ್ಕೃತಾನುಕರಣ ಭಾರತದಲ್ಲಿ ನಡೆಯುತ್ತೆ, ನಾವು ಒಪ್ಕೋಬೇಕು, ಅದು ಸತ್ಯನೂ ಕೂಡ. ಆದರೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಈ ನಾನ್ ಸಾಂಸ್ಕೃತಿಕ್ ಎಲಿಮೆಂಟ್ಸ್ ಇದೆಯಲ್ಲ ಅದನ್ನ ಬಿಟ್ಟು ಸಂಸ್ಕೃತಾನುಕರಣ ನಡೆಯುತ್ತೆ ಅಂತ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಸೊ ಎರಡು ಜೊತೆಗೆ ಹೋಗುತ್ತೆ. ಅಂದ್ರೆ ಗುಂಪುಗಳು ಈಗಾಗಲೇ ತಮ್ಮಲ್ಲಿ ಆಚರಣೆಯಲ್ಲಿರುವಂತಹ ಸಂಪ್ರದಾಯಗಳನ್ನ ಅಥವಾ ತಮ್ಮ ಗುಂಪಿಗೆ ಸಂಬಂಧಪಟ್ಟಂತಹ ಸಂಸ್ಕೃತಿಯನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಅದರ ಜೊತೆಗೇನೆ ಏನ್ ಮಾಡ್ತಾರೆ ಅವರು, ಈ ಅನುಕರಣೆಯನ್ನು ಕೂಡ ಮಾಡ್ತಾರೆ ಅನ್ನುವಂತಹ ಮಾತನ್ನ ಹೇಳ್ತಾರೆ ಅವರು. ಸೊ ಅಡಿಷನ್ ಆಗ್ತಾ ಇದೆ ಅಷ್ಟೇ ಹೊರತು ಡಿಲೀಷನ್ಸ್ ಏನು ಆಗ್ತಾ ಇಲ್ಲ ಅನ್ನುವಂತಹದ್ದನ್ನ ಮೆಕೇಮ್ ಮ್ಯಾರಿಯಟ್ ತೋರಿಸ್ಕೊಡ್ತಾರೆ. ಇದು ಮೊದಲನೇ ಇಂಪಾರ್ಟೆಂಟ್ ಪಾಯಿಂಟ್. ಎರಡನೇದು ಏನು ಅಂತ ಹೇಳಿದ್ರೆ, ಈಗ ನಾವು ಪಂಜಾಬ್ ಅನ್ನು ತೆಗೆದುಕೊಂಡ್ರೆ ನಾವು ಪ್ರೊಫೆಸರ್ ಚನಾನಾ ಅನ್ನುವಂತಹ ಒಬ್ಬರು ಸೋಷಿಯಾಲಜಿಸ್ಟ್ ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಪಂಜಾಬ್ನಲ್ಲಿ ಹಿಂದೂ ಸಮಾಜದಲ್ಲೇ ಸಂಸ್ಕೃತೀಕರಣ ನಡೀತು ಅಂತ ನಾವು ಸಂಸ್ಕೃತಾನುಕರಣ ನಡೀತು ಅಂತ ಹೇಳಕ್ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಪಂಜಾಬ್ನಲ್ಲಿ ಇಸ್ಲಾಂನ ಪ್ರಭಾವ ಜಾಸ್ತಿ ಇತ್ತು. ಹಾಗಾಗಿನೇ ಇಸ್ಲಾಂ ಮತ್ತು ಪಂಜಾಬ್ನ ಒಂದು ಇಸ್ಲಾಂ ಮತ್ತು ಹಿಂದೂಯಿಸಂನ ಒಂದು ಸಮನ್ವಯತೆಯಿಂದಾಗಿ ಸಿಕ್ಕಿಸಂ ಅನ್ನುವಂತಹದ್ದು ಹುಟ್ಕೊಳ್ತು ಅನ್ನುವಂತಹ ಮಾತನ್ನು ಅವರು ಹೇಳಿದ್ದನ್ನ ಗಮನಿಸ್ತೀವಿ ನಾವು. ಸೊ ಪ್ರೊಫೆಸರ್ ಚನಾನಾ ಅವರ ಆರ್ಗ್ಯುಮೆಂಟ್ ಏನು ಹೇಳ್ತಾರೆ, ಚನಾನಾ ಅವರ ಆರ್ಗ್ಯುಮೆಂಟ್ ಏನು ಅಂತ ಹೇಳಿದ್ರೆ, ಸಾಂಸ್ಕ್ರಿಟೈಸೇಷನ್ ನಡೀಲಿಲ್ಲ ಪಂಜಾಬ್ನಲ್ಲಿ, ಬದಲಿಗೆ ಅಲ್ಲಿ ನಡೆದಿದ್ದು ಇಂಡಿಯನೈಸೇಷನ್ ಅನ್ನುವಂತಹ ಒಂದು ಹೊಸ ಸ್ವರೂಪವನ್ನ ಅವರು ನೋಡ್ತಾರೆ ಅವರು. ಸೊ ಇದು ಕೂಡ ಮತ್ತೆ ಒನ್ಸ್ ಅಗೇನ್ ಪ್ರಾಬ್ಲಮ್ ಆಗಿದ್ದನ್ನ ನೋಡ್ತೀವಿ ನಾವು. ಇನ್ ಕೆಲವು ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈ ಇಂಡಿಯನೈಸೇಷನ್ ಪ್ರಕ್ರಿಯೆಯಲ್ಲಿ ಎಸ್ಪೆಷಲಿ ಭಾರತ ಸ್ವತಂತ್ರವಾಗುವ ಸಂದರ್ಭದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರ ನಾವು ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಅನೇಕ ರೀತಿಯ ಪುನರುತ್ಥಾನ ಚಳವಳಿಗಳು ನಡೆದಿದ್ದನ್ನು ನೋಡ್ತೀವಿ. ಸೇ ಫಾರ್ ಎಕ್ಸಾಂಪಲ್ ಆರ್ಯ ಸಮಾಜ ನೋಡಬಹುದು, ಅಥವಾ ಇನ್ನೊಂದು ರೀತಿ ಯಾವುದು ಅಂತ ಹೇಳಿದ್ರೆ ನಾವೇ ಸಪರೇಟ್ ಜನಾಂಗ ಅಂತ ಹೇಳ್ಕೊಂಡಂತಹ ದ್ರವಿಡಿಯನ್ ಚಳವಳಿ ಇರಬಹುದು, ಅಥವಾ ಕೆಲವು ಅನೇಕ ಬುಡಕಟ್ಟು ಜನಗಳು ತಮ್ಮ ಒಂದು ಸ್ವಾಯತ್ತತೆಯನ್ನ ಸ್ಥಾಪಿಸಲು ಪ್ರಯತ್ನ ಪಟ್ಟಿದ್ದನ್ನು ನೋಡಬಹುದು. ನೀವು ಸಂತಾಲ್ ಚಳವಳಿಯನ್ನ ನೆನಪಿಸ್ಕೊಳ್ಳಿ ನೀವು, ಅಥವಾ ನಾಗಾಲ್ಯಾಂಡ್ ಇಂಥ ಕಡೆ ಟ್ರೈಬಲ್ಸು ತಮ್ಮ ಒಂದು ಸ್ವಾಯತ್ತತೆಯನ್ನು ಮಾಡ್ಕೊಳಕ್ ಹೋದ್ರು. ಕಾಶ್ಮೀರದಲ್ಲಿ ಮುಸ್ಲಿಮರು ತಮ್ಮ ಐಡೆಂಟಿಟಿ ಸ್ಥಾಪಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟರು. ಈ ತರದ್ದನ್ನೆಲ್ಲ ಸಾಂಸ್ಕ್ರಿಟೈಸೇಷನ್ ವಿವರಣೆ ಕೊಡೋದಿಲ್ಲ ಅನ್ನುವಂತಹ ಒಂದು ಟೀಕೆ ಇದೆ. ಇದೊಂದು ಅಂತ ಏನು ಗಂಭೀರವಾದಂತಹ ಟೀಕೆ ಅಲ್ಲ. ಯಾಕೆ ಅಂದ್ರೆ ನೀವೇ ಗಮನಿಸಿ, ನೀವು ಶ್ರೀನಿವಾಸ್ ತುಂಬಾ ಸ್ಪೆಸಿಫಿಕ್ ಆಗಿ ಹೇಳ್ತೀಯಾರೆ ಏನದು ಅಂತ ಹೇಳಿದ್ರೆ, ಸಾಂಸ್ಕ್ರಿಟೈಸೇಷನ್ ಎನ್ನುವಂತಹ ಪದವನ್ನ ನಾವು ನಿರ್ದಿಷ್ಟವಾಗಿ ಹಿಂದೂ ಸಮಾಜಕ್ಕೋಸ್ಕರ ಬಳಸಿರೋದು ಅನ್ನುವಂಥದ್ದು. ಸೊ ಹಾಗಾಗಿ ಅದ್ರ ಕಡೆಗೆ ಗಮನವನ್ನ ಹರಿಸಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ ಅವರು. ಇನ್ನ ಎರಡು ಇಂಪಾರ್ಟೆಂಟ್ ದೃಷ್ಟಿಕೋನಗಳಿದೆ. ಈ ಎರಡು ದೃಷ್ಟಿಕೋನಗಳು ತುಂಬಾ ಏನೋ ವಿಭಿನ್ನವಾಗಿರುವಂಥದ್ದು. ಹೆರಾಲ್ಡ್ ಎ ಗೌಲ್ಡ್ ಅನ್ನುವಂತಹ ಒಬ್ಬ ಅಮೆರಿಕನ್ ಸಮಾಜಶಾಸ್ತ್ರಜ್ಞ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಹೆರಾಲ್ಡ್ ಎ ಗೌಲ್ಡ್, HAROLD, ಹೆರಾಲ್ಡ್ AGOULD, ಗೌಲ್ಡ್. ಹೆರಾಲ್ಡ್ ಎ ಗೌಲ್ಡ್ ಅನ್ನುವಂತಹ ಸಮಾಜಶಾಸ್ತ್ರಜ್ಞ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸಾಂಸ್ಕ್ರಿಟೈಸೇಷನ್ ಅನ್ನುವಂತಹದ್ದು ಅನುಕರಣೆ ಮಾಡುವಂತಹ ಒಂದು ಸಾಮಾಜಿಕ ಪ್ರಕ್ರಿಯೆ ಅಲ್ಲ. ಅಂದ್ರೆ ಅನುಸರಿಸಬೇಕು, ಫಾಲೋ ಮಾಡ್ಕೊಂಡು ಹೋಗ್ಬೇಕು, ಅದು ಶ್ರೇಷ್ಠ ಅಂತ ಒಪ್ಪಿಕೊಳ್ಳುವಂತಹ ಒಂದು ಸ್ಥಿತಿ ಅಲ್ಲ. ಬದಲಿಗೆ ಅದು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಏನು ಗುಂಪುಗಳು ವಂಚಿತತೆಯನ್ನ ಅನುಭವಿಸ್ತಾ ಇದ್ರು ಅದರ ವಿರುದ್ಧ ತಮ್ಮ ರಿವೋಲ್ಟ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ, ತಮ್ಮ ಅಪೋಸಿಷನ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ, ಅದಕ್ಕೆ ಸವಾಲನ್ನ ಒಡ್ಡುತ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅದು ಇಮಿಟೇಷನ್ ಅಲ್ಲ, ಬದಲಿಗೆ ಚಾಲೆಂಜ್ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ. ಸೊ ಜಾತಿ ವ್ಯವಸ್ಥೆಯಲ್ಲಿ ತಮ್ಮ ಸ್ಥಾನಮಾನವನ್ನ ಒಂದು ಗುಂಪು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕೆಂದು ಪ್ರಯತ್ನ ಪಟ್ರೆ ಅದನ್ನ ಅನುಕರಣೆ ಅಂತ ಹೇಳಬಾರ್ದು, ಜಾತಿ ವ್ಯವಸ್ಥೆಯ ಒಪ್ಪಿಕೊಳ್ಳುವಿಕೆ ಅಂತ ಹೇಳಬಾರ್ದು. ಬದಲಿಗೆ ನೀವ್ ಏನೇ ಹೇಳಿ ನಾವು ನಮಗೆ ಬೇಕಾದಂತಹ ಸ್ಥಾನವನ್ನ ಪಡ್ಕೊಳ್ತೀವಿ ಅನ್ನುವಂತಹ ಒಂದು ಸವಾಲನ್ನ ಅವರು ತೋರಿಸ್ತಾ ಇದ್ದಾರೆ ಅನ್ನುವಂತಹ ಆರ್ಗ್ಯುಮೆಂಟ್ ಮಾಡಿದ್ದನ್ನ ನಾವು ನೋಡ್ತೀವಿ ನಾವು. ಅವ್ರ ಪ್ರಕಾರ ಏನು ಅಂತ ಹೇಳಿದ್ರೆ, ಯಾವಾಗ ಎಲ್ಲಿಯವರೆಗೂ ಕೂಡ ಜನಕ್ಕೆ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಪ್ರಬಲರಾಗೋದಕ್ಕೆ ಅವಕಾಶಗಳಿರೋದಿಲ್ವೋ ಅವಾಗ ಅವರು ಸಾಂಸ್ಕೃತಿಕವಾಗಿ ತಮ್ಮ ಸ್ಥಿತಿಯನ್ನ, ತಮ್ಮ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮ ಜೀವನವನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ ಅಂಡ್ ಆಫ್ ಕೋರ್ಸ್ ರಾಜಕೀಯವಾಗಿ ಯಾವಾಗ ಅವಕಾಶ ಸಿಗುತ್ತೋ ಆಗ ಅವರು ಈ ಸಂಸ್ಕೃತಿ ಅನ್ನುವಂತಹ ಒಂದು ಏನು ಪರದೆ ಇದೆ ಅದನ್ನು ಕಿತ್ತು ಹಾಕ್ಬಿಟ್ಟು ನೇರವಾಗಿ ತಮಗೆ ಬೇಕಾದಂತಹ ಸ್ಥಾನಮಾನಕ್ಕೆ ಹೋರಾಡ್ತಾರೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಈ ಮಾತು ಸತ್ಯ. ಯಾಕೆಂದ್ರೆ ಅನೇಕ ಜಾತಿಗಳವರು ಇದೇ ರೀತಿಯ ಒಂದು ಪ್ರಯತ್ನವನ್ನ ಪಟ್ಟಿದ್ದನ್ನು ನಾವು ನೋಡಿದೀವಿ. ನೀವು ಪಾಲಿಟಿಕ್ಸ್ ಅಂಡ್ ಸೊಸೈಟಿ ನೆನಪಿಸ್ಕೊಳ್ಳಿ ನೀವು. ಅಂಡ್ ಫೈನಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದ್ರಲ್ಲಿ ಗುರುಸೋನ್ಸಂದ್ ಏನು ಅಂತ ಹೇಳಿದ್ರೆ,
ಓವೆನ್ ಲಿಂಚ್ ಅನ್ನುವಂತಹ ಒಬ್ಬ ಸೋಷಿಯಾಲಜಿಸ್ಟ್ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಇದನ್ನ ನಾವು RK ಮರ್ಟನ್ ರವರ ರೆಫರೆನ್ಸ್ ಗ್ರೂಪ್ ಥಿಯರಿಯ ಅಡಿನಲ್ಲಿ ನೋಡಬೇಕು ನಾವು, ಅಥವಾ ಅದರ ಚೌಕಟ್ಟಿನಲ್ಲೇ ನೋಡಬೇಕು ಅಂತ ಹೇಳ್ತಾರೆ. ಸೊ ನೆನಪಿಸ್ಕೊಳ್ಳಿ ನೀವು, ಪರಾಮರ್ಶನ ಗುಂಪು ಸಿದ್ಧಾಂತ ಏನ್ ಹೇಳುತ್ತೆ, ಯಾವ ಜನರು ತಾವು ಸಾಮಾಜಿಕ ಚಳೆಯನ್ನು ಸ್ಥಾಪಿಸಬೇಕು ಮತ್ತು ಹೆಚ್ಚಿನ ಒಂದು ಉನ್ನತ ಮಟ್ಟದ ಒಂದು ಗುಂಪಿಗೆ, ಸಾಮಾಜಿಕ ಗುಂಪಿಗೆ ಸೇರ್ಕೊಳ್ಬೇಕು ಅಂತ ಬಯಸ್ತಾರೋ ಅವ್ರೇನ್ ಮಾಡ್ತಾರೋ ಅವರು ಆ ಗುಂಪನ್ನ ಅನುಕರಣೆ ಮಾಡ್ತಾರೆ ಮತ್ತು ಆಂಟಿಸಿಪೇಟರಿ ಸೋಷಿಯಲೈಸೇಷನ್ ಅನ್ನ ಫಾಲೋ ಮಾಡ್ತಾರೆ ಅನ್ನುವಂತಹ ಆರ್ಗ್ಯುಮೆಂಟ್ ಅನ್ನ RK ಮರ್ಟನ್ ರವರು ನೀಡಿದ್ರು. ಸೊ ರೆಫರೆನ್ಸ್ ಗ್ರೂಪ್ ಥಿಯರಿ ಅದನ್ನು ಹೇಳುತ್ತದು. ಸೊ ಈ ಸಾನ್ಸ್ಕ್ರಿಟೈಸೇಷನ್ ಕೂಡ ಅದೇ ತರದ ಒಂದು ಪ್ರಕ್ರಿಯೆ ಅಂತ ಓವೆನ್ ಲಿಂಚ್, OWEN ಓವೆನ್ ಲಿಂಚ್ LYNCH ಆತ ಹೇಳ್ತಾರೆ. ಸೊ ಇದರದ್ದು ದೊಡ್ಡ ಡ್ರಾಬ್ಯಾಕ್ ಏನು ಅಂತ ಹೇಳಿದ್ರೆ, ಈ ಆರ್ಗ್ಯುಮೆಂಟ್ ನ ದೊಡ್ಡ ಡ್ರಾಬ್ಯಾಕ್, ಸಂಸ್ಕೃತ ಅನುಕರಣ ವೈಯಕ್ತಿಕ ಮಟ್ಟದಲ್ಲಿ ನಡೆಯುವಂತಹದ್ದಲ್ಲ, ಗುಂಪಿನ ಮಟ್ಟದಲ್ಲಿ ಅಂತ. ಬಟ್ ಸ್ಟಿಲ್ ಇದನ್ನ ನಾವು ಎರಡೂ ದೃಷ್ಟಿಕೋನದಿಂದ ನೋಡಬಹುದು. ಯೋಗೇಂದ್ರ ಸಿಂಗ್ ಫಾರ್ ಎಕ್ಸಾಂಪಲ್ ಇದನ್ನು ಒಪ್ಪಲ್ಲ, ಇದು ರಚನೆಯಲ್ಲಿ ಆಗುವಂತಹ ಬದಲಾವಣೆಯನ್ನು ತೋರಿಸಲ್ಲ ಅಂತ ಯೋಗೇಂದ್ರ ಸಿಂಗ್ ಆರ್ಗ್ಯೂ ಮಾಡ್ತಾರೆ. ಆದರೆ ಗುಂಪಿನ ಎಲ್ಲ ಜನರೂ ಕೂಡ ಒಂದು ಕೆಳಮಟ್ಟದ ಸಾಮಾಜಿಕ ಸ್ಥಿತಿಯಿಂದ ಮೇಲ್ಮಟ್ಟದ ಸಾಮಾಜಿಕ ಸ್ಥಿತಿಗೆ ತಲುಪಲು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಮತ್ತು ಸಫಲರಾಗ್ತಾರೆ ಅಂತ ಹೇಳಿದ್ರೆ ಅವರೊಂದು ರೆಫರೆನ್ಸ್ ಗ್ರೂಪ್ ಅನ್ನು ಇಟ್ಕೊಂಡಿದ್ದಾರೆ ಅಂತಾನೆ ನಾವು ಹೇಳ್ಬೇಕು. ನಾವು ಟು ದಟ್ ಎಕ್ಸ್ಟೆಂಟ್ ರೆಫರೆನ್ಸ್ ಗ್ರೂಪ್ ನ ಒಂದು ವಿಶಿಷ್ಟವಾದಂತಹ ಸಂದರ್ಭ ಅಂತ ಹೇಳ್ಬೋದು ಅಂತ ಕೂಡ ಕೆಲವರು ಹೇಳೋದನ್ನ ನಾವು ನೋಡ್ತೀವಿ ನಾವು. ಸೊ ಈ ಎಲ್ಲ ಕಾರಣಗಳಿಂದ ಈ ಸಾನ್ಸ್ಕ್ರಿಟೈಸೇಷನ್ ಮತ್ತೆ ವೆಸ್ಟರ್ನೈಸೇಷನ್ ತುಂಬಾ ಒಂದು ಇಂಪಾರ್ಟೆಂಟ್ ಪರಿಕಲ್ಪನೆಗಳಾಗಿ ಬಂದಿದೆ. ಅಂಡ್ ಲಾಸ್ಟ್ ವರ್ಡ್, ವೆಸ್ಟರ್ನೈಸೇಷನ್ ಅನ್ನುವಂತಹದ್ದನ್ನ ಇವತ್ತಿನ ದಿನ ನಾವೇನೋ ಅಷ್ಟೊಂದು ಚೆನ್ನಾಗಿ ಬಳಸೋದಕ್ಕೆ ಅಷ್ಟೊಂದು ಸುಲಭವಾಗಿ ಬಳಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದ್ಮೇಲೆ ಬ್ರಿಟಿಷರಿಗಿಂತ ಹೆಚ್ಚಾಗಿ ನಮ್ಮ ಮೇಲೆ ಪ್ರಭಾವ ಬೀರ್ತಿರುವಂತವ್ರು ಯಾರು ಅಂತ ಹೇಳಿದ್ರೆ, ಪ್ರಭಾವ ಬೀರಿದ್ ಯಾರು ಅಂತ ಹೇಳಿದ್ರೆ, ಯೋಗೇಂದ್ರ ಸಿಂಗ್ ಅವರ ಪ್ರಕಾರ ರಷ್ಯನ್ನರು ಮತ್ತೆ ಅಮೇರಿಕನ್ನರು ಕೂಡ ವಸಾಹತುಶಾಹಿ ವ್ಯವಸ್ಥೆಯ ಒಂದು ಪರಿಣಾಮ ಅಂತಾನೆ ತೆಗೆದುಕೊಂಡ್ರು. ರಷ್ಯನ್ಸ್ ಹಾಗಾಗ್ಲಿಲ್ಲ. ಅಥವಾ ನಮ್ಮ ಮೇಲೆ ಇನ್ನೂ ಬೇರೆ ಬೇರೆ ರೀತಿಯ ಜನರುಗಳು, ಬೇರೆ ಬೇರೆ ದೇಶಗಳವರು ನಮ್ಮ ಮೇಲೆ ಪ್ರಭಾವ ಬೀರ್ತಿರೋದನ್ನ ನಾವು ನೋಡ್ತೀವಿ ನಾವು. ಈ ಕಾರಣಗಳಿಂದಾಗಿ ಇವತ್ತಿನ ದಿನ ನಾವು ಗ್ಲೋಬಲೈಸೇಷನ್ ಅನ್ನುವಂತಹದ್ದನ್ನ ಬಳಸಿದ್ರೆ ಹೆಚ್ಚು ಸಮರ್ಪಕ ಅನ್ನುವಂತಹ ಮಾತನ್ನ ಯಾರು ಯೋಗೇಂದ್ರ ಸಿಂಗ್, ಪ್ರೊಫೆಸರ್ ಯೋಗೇಂದ್ರ ಸಿಂಗ್ ಆರ್ಗ್ಯೂ ಮಾಡಿದ್ದನ್ನ ನಾವು ನೋಡ್ತೀವಿ ನಾವು. ಸೊ ಈ ಹಿನ್ನೆಲೆಯಲ್ಲಿ ಒಂದಂತೂ ಇಂಪಾರ್ಟೆಂಟ್ ಏನದು ಅಂತ ಹೇಳಿದ್ರೆ, MN ಶ್ರೀನಿವಾಸ್ ರವರು ಭಾರತೀಯ ಸಮಾಜದಲ್ಲಿ ಅವರ ಕ್ಷೇತ್ರಾಧ್ಯಯನದ ಮೂಲಕ ಭಾರತೀಯ ಸಮಾಜದಲ್ಲಿ ಉಂಟಾಗುತ್ತಿದ್ದಂತಹ ಒಂದು ಪ್ರಮುಖ ಬದಲಾವಣೆಯನ್ನ, ಸಾಮಾಜಿಕ ಬದಲಾವಣೆಯನ್ನ ನಮ್ಮ ಮುಂದೆ ತೆಗೆದುಕೊಂಡು ಬಂದ್ರು. ನಾವು ನಮ್ಮ ಅಧ್ಯಯನದ ಅನುಕೂಲಕ್ಕೋಸ್ಕರ ಅದನ್ನ ಸಾಂಸ್ಕೃತಿಕ ಬದಲಾವಣೆ, ಅದು ರಾಚನಿಕ ಹೌದೋ ಅಲ್ವೋ, ಅದು ವೈಯಕ್ತಿಕ ಮಟ್ಟದ್ದೋ ಅಥವಾ ಗುಂಪಿನ ಮಟ್ಟದ್ದೋ, ಹಾಗೇನೆ ನಿಜವಾಗ್ಲೂ ಕೂಡ ಜಾತಿ ಬದಲಾವಣೆ ಹೊಂದಿಲ್ವಾ, ಈ ರೀತಿಯ ಪ್ರಶ್ನೆಗಳನ್ನ ನಾವು ಅಕಾಡೆಮಿಕ್ ಇಂಟ್ರೆಸ್ಟ್ ಇಂದ ನಾವು ಇವತ್ತಿನ ದಿನ ಕೇಳ್ತಾ ಇದ್ದೀವಿ. ಆದ್ರೆ ಒಂದಂತೂ ನಿಜ ಏನದು ಅಂತ ಹೇಳಿದ್ರೆ, ಅದುವರೆಗೂ ಕೂಡ ಕೇವಲ ಗ್ರಂಥಗಳನ್ನ ಅಧ್ಯಯನ ಮಾಡಿ ಅದರ ಆಧಾರದ ಮೇಲೆ ಭಾರತೀಯ ಸಮಾಜವನ್ನ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ರಲ್ಲ, ಮತ್ತೆ ಫೇಲ್ಯೂರ್ ಆಗಿತ್ತಲ್ಲ, ಅದಕ್ಕೆ ಒಂದು ದೊಡ್ಡ ಚಾಲೆಂಜ್ ಅನ್ನ MN ಶ್ರೀನಿವಾಸ್ ಮಾಡಿದ್ದನ್ನ ನಾವು ನೋಡ್ತೀವಿ ನಾವು. ಸೊ ಶ್ರೀನಿವಾಸ್ನ ಹೆಚ್ಚುಗಾರಿಕೆ ಹಾಗೆ ಇರೋದು. ಸೊ ಟೆಕ್ಸ್ಟ್ ವ್ಯೂ ಇಂದ ಅವರು ಫೀಲ್ಡ್ ವಿಗೆ ಬಂದಂತಹದ್ದು. ಅಂಡ್ ಶ್ರೀನಿವಾಸ್ರ ನಂತರ ಫೀಲ್ಡ್ ವರ್ಕ್ ಮಾಡದೆ ಥೀಸಿಸ್ ಸಬ್ಮಿಷನ್ ಮಾಡೋದು ಅಥವಾ ಪೇಪರ್ ಅನ್ನ ಪಬ್ಲಿಕೇಶನ್ ಮಾಡೋದು ಅನ್ನುವಂಥದ್ದು ಆಲ್ಮೋಸ್ಟ್ ಆಲ್ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಈವನ್ ಅತ್ಯಂತ ಹೆಚ್ಚಿನ ಮಟ್ಟದ ಸೈದ್ಧಾಂತಿಕ ದೃಷ್ಟಿಕೋನವನ್ನು ಇಟ್ಕೊಂಡಿರೋರು ಕೂಡ ಸ್ವಲ್ಪ ಮಟ್ಟಿಗಾದರೂ ಕೂಡ ಒಂದು ಫೀಲ್ಡ್ ವರ್ಕ್ ಮಾಡೋದನ್ನ ನಾವು ನೋಡ್ತೀವಿ ನಾವು. ಸೊ ಶ್ರೀನಿವಾಸು ಭಾರತೀಯ ಸಮಾಜಶಾಸ್ತ್ರದಲ್ಲಿ ಒಂದು ಹೊಸ ರೀತಿಯ ಸಂಶೋಧನಾ ವ್ಯವಸ್ಥೆಯನ್ನ ಪರಿಚಯಿಸಿದ್ರು ಅಂತ ಹೇಳ್ಬೋದು. ಅಫ್ಕೋರ್ಸ್ ಸೋಷಿಯಲ್ ಆಂಥ್ರೋಪಾಲಜಿನಲ್ಲಿ ಮುಂಚೆನೇ ಇತ್ತು, ಯಾಕಂದ್ರೆ ಮಲಿನೋಸ್ಕಿ ಮತ್ತೆ ರಾಡ್ಕ್ಲಿಫ್ ಬ್ರೌನ್ ಅದನ್ನ ಆಗ್ತಾನೆ ಇಂಟ್ರೊಡ್ಯೂಸ್ ಮಾಡಿದ್ರು. ಅದನ್ನ ಭಾರತಕ್ಕೆ ತೆಗೆದುಕೊಂಡು ಬಂದು ಮಾಡಿದ್ರು ಯಾರು, ಶ್ರೀನಿವಾಸರವರು. ಅಂಡ್ ಶ್ರೀನಿವಾಸು ಎಷ್ಟರ ಮಟ್ಟಿಗೆ ಸಫಲರಾದ್ರು ಅಂತ ಹೇಳಿದ್ರೆ, ಅವರು ಈ ಇವತ್ತಿನ ದಿನ ಭಾರತೀಯ ಸಮಾಜಶಾಸ್ತ್ರದ ಸಂಶೋಧನೆಯಲ್ಲಿ, ಬರೀ ಸಮಾಜಶಾಸ್ತ್ರ ಅಷ್ಟೇ ಅಲ್ಲ, ಬೇರೆ ಎಲ್ಲ ರೀತಿಯ ಸಂಶೋಧನೆ, ಸಮಾಜ ವಿಜ್ಞಾನಗಳ ಸಂಶೋಧನೆಯಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡಿದಂತಹ ಅನೇಕ ಪದಗಳು ಇವತ್ತಿಗೂ ಕೂಡ ನಮ್ಮಲ್ಲಿ ಬಳಕೆಯಲ್ಲಿರೋದನ್ನ ನೋಡ್ತೀವಿ. ಸೊ ಇದಲ್ಲದೆ ನಿಮ್ಗೆ MN ಶ್ರೀನಿವಾಸ್ ಬಗ್ಗೆ ಪ್ರಶ್ನೆಗಳನ್ನ ಕೇಳಬೇಕಾದ್ರೆ, ಒಂದು ನಿಮಿಷ.